ಹೋಗಿ ಹೋಗಿ ನನ್ ಕಾರ್ಗೆ ಸಿಕ್ಕಾಕೋಬೇಕೇನೋ ನೀನು. ನಿನಗೆ ಜಟಕ ಗಾಡಿ ಸಿಕ್ತಿರ್ಲಿಲ್ವೇನು? ನಾನ್ ನ್ಯಾಕ್ ನಲ್ಲಿ ಬ್ರೇಕ್ ಹಾಕ್ತಿದ್ರೆ ನೀ ಕ್ರಾಕ್ ಆಗಿ ಪೀಸ್ ಪೀಸ್ ಆಗ್ಬಿಡ್ತಿದ್ದೆ. ಚಕ್ರ ಹಾಕೋಬೇಕು ನನ್ ಗಾಡಿಗೆ. ನನ್ ಗಾಡಿ ಆಕಾಶದಲ್ಲಿ ಸ್ವಯ್ ಅಂತ ಹೋಗುತ್ತೆ. ಲೈ ಡ್ರೈವ್ ಮಾಡಕ್ ಬರ್ತೇನೋ ನಿನಗೆ? ನಿಂದು ಲಡಾಶ್ ಕಾರ್, ನಂದು ಬೆಂಜ್ ಕಾರ್. ನೋಡ ಇದು ಕಾರಲ್ಲ, ಹೆಲಿಕಾಪ್ಟ್ರು. ಹೆಲಿಕಾಪ್ಟ್ರು ಹೆಂಗೋಗುತ್ತೆ ಗೊತ್ತಾ? ಮೂರ್ಖರೇ ಅಲ್ಲ, ಮೂರ್ಖರೇ ತಳಗೆ ಒದ್ದಾಡುತ್ತಿದ್ದರೆ ಅಲ್ಲ ಉದ್ದಾಡುತ್ತಿದ್ದರೆ ನಮ್ಮ ದೇಶ ಉದ್ಧಾರ ಆಗುತ್ತೇನು? ಇಲ್ಲ, ಉದ್ದವಾಗುತ್ತದೆ. ಸಿದ್ಧ ಆಗುತ್ತೆ. ಬಚ್ಚರಂತೆ ಅಲ್ಲ ಹುಚ್ಚರಂತೆ ಕಚ್ಚಾಡದೆ ಬೆಚ್ಚಗೆ ಪಚ್ಚೊಳಿ ಮುಚ್ಕೋತೀನಿ. Yes. Yes, Dr. Jairaj speaking. Appointment, huh? Okay. Tomorrow by 10:30 a.m. Okay? Okay. ಇರ್ಲಿ, ನಿನಗೆ ಒಳ್ಳೇದಾಗುತ್ತೆ ಅಂತ ತಿಳ್ಕೊಬೇಡ. ನನಗ್ ಮೋಸ ಮಾಡ್ದೆ ಅಲ್ಲ, ನೋಡ್ಕೋತೀನಿ. ರಾಮು, ಏನ್ ಸರ್? ನೈಟ್ ಡ್ಯೂಟಿ ವಾರ್ಡನ್ ಕುಮಾರ್ ಬರ್ಲಿಲ್ಲ? ಇಲ್ಲ ಸರ್, 2 ದಿವಸ ಲೀವ್ ಹಾಕಿದ್ದಾನೆ. ಯಾಕೆ? ಅವ್ನ ಮಗು ಹುಷಾರಿಲ್ವಂತೆ. ಹಾಗಾದ್ರೆ ಇವತ್ತು ನೈಟ್ ಡ್ಯೂಟಿ ನೀನ್ ಒಬ್ಳೆ ನೋಡ್ಕೋತೀಯಾ? ನೋಡ್ಕೊಂತೀನಿ. ಅಂದಾಗೆ ನೋಡು, ಆ ಫೈಲ್ ನಲ್ಲಿ ಪೇಷಂಟ್ಸ್ಗೆ ಎಷ್ಟೆಷ್ಟು ಔಷಧಿ ಕೊಡ್ಬೇಕು ಅನ್ನೋದೆಲ್ಲ ಬರೆದಿಟ್ಟಿದ್ದೀನಿ. ಕೇರ್ಫುಲ್ ಆಗಿ ಆ ಟೈಮ್ ಕೊಟ್ಟು. ಆಗ್ಲಿ ಸರ್. ಡಾಕ್ಟರ್. ಓ ಸಾರಿ, ಏನೋ ಜ್ಞಾಪಕ ಇಲ್ಲದೆ ಹಾಗೆ ಹೊರಟ್ಬಿಟ್ಟಿದ್ದೆ. ಡಾಕ್ಟರ್ಗಳ ಜ್ಞಾಪಕ ಶಕ್ತಿ ಕಮ್ಮಿ ಆದ್ರೆ ಡೇಂಜರ್. ಅಫ್ಕೋರ್ಸ್. ಏನು ಆ ಪೇಂಟಿಂಗ್ ಇನ್ನು ಫಿನಿಶ್ ಮಾಡಲಿಲ್ಲ? ಅದಕ್ಕಿನ್ನೂ ಟೈಮ್ ಬಂದಿಲ್ಲ ಡಾಕ್ಟರ್. ಎಸ್, ಟೈಮ್. ಗುಡ್ ನೈಟ್. ಗುಡ್ ಮಾರ್ನಿಂಗ್. ಗುಡ್ ನೈಟ್. ಹಲೋ. ಪ್ರಭಾತ್ ಮೆಂಟಲ್ ಕ್ಲಿನಿಕ್ ಸರ್. ಡಾಕ್ಟ್ರಾ ಈಗ ತಾನೇ ಹೊರಗಡೆ ಹೋದ್ರು ಸರ್. ನಾಳೆ ಬೆಳಿಗ್ಗೆ ಒಂದು 8:30ಗೆ ಟ್ರೈ ಮಾಡಿ ಸರ್, ಸಿಗ್ತಾರೆ. ಓಕೆ ಸರ್. ಈಗ ನಮ್ಮ ದೇಶದಲ್ಲಿ ಏನಾಗಿದೆ? ಉಪದೇಶ ಜಾಸ್ತಿ ಆಗಿದೆ. ನೀನು ಬೆಂಗಳೂರಿಗೆ ಮುಖ್ಯಮಂತ್ರಿ ಆದರೆ ಏನು ಮಾಡುವೆ? ನಾನು ಬೆಂಗಳೂರಿಗೆ ಮುಖ್ಯಮಂತ್ರಿ ಆದರೆ ಮೈಸೂರಿನಲ್ಲಿರೋ ಚಾಮುಂಡಿ ಬೆಟ್ಟವನ್ನು ತಗೊಂಡ್ಬಂದು ಆ ಬೆಂಗಳೂರು ಅರಮನೆ ಹತ್ರ ಇಟ್ಟು ಬಿಡುವೆ. ಆ ಗಡಿಗೆನ ನಾನು ಫುಟ್ಬಾಲ್ ಮಾಡ್ಕೋತೀನಿ. ಏನ್ರ ಇದು? ಇನ್ನು ಮಲಗೋ ಟೈಮ್ ಆಗ್ಲಿಲ್ವಾ? ಹೋಗ್ರು. ನಾನು ಇವನು ಕಾರ್ ಮೇಲೆ ಮಲ್ಕೋತೀವಿ ಕಣ. ಆಯ್ತು, ಗಲಾಟೆ ಬರ ಮಾಡ್ಕೊಳ್ರು. ವಾರ್ಡನ್, ಏನ್ ಬೇಕು? ನನಗೊಂದು ಗ್ಲಾಸ್ ನೀರು ತಂದು ಕೊಡ್ತೀಯಾ? ತಗೊಳ್ಳಿ ನೀರು.
ನೋಡಿ ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ನೀವೇ ಹೋಗ್ತೀರಾ ಇಲ್ಲ ನಾನೇ ಕಳಿಸ್ಲಾ? ದೇಶ 12 ವರ್ಷ ನನ್ನ ರೋಷ. ಡ್ರೈವರ್, ಜಯನಗರ ಬರ್ತೀಯಾ? ಜಯನಗರಕ್ಕೇನ್ ಸರ್, ಹನುಮಂತ ನಗರ ಬೇಕಾದ್ರೆ ಬರ್ತೀನಿ, ಆದ್ರೆ ಮೀಟ್ 1:15. ಕಮಾನ್. ಟ್ಯಾಕ್ಸಿ ಟ್ಯಾಕ್ಸಿ, ಜಯನಗರಕ್ಕೆ ಬರ್ತೀನಿ. ಸ್ವಾಮಿ, ಈಗಾಗಲೇ ಜಯನಗರ ಪ್ಯಾಸೆಂಜರ್ ಅಡ್ವಾನ್ಸ್ ಆಗಿ ಒಳಗಡೆ ಕೂತಿದ್ದಾರೆ. ಹೌದಾ? ಸರಿ, ನಾನು ಹೇಗೋ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ. ಅವರು ಹೂ ಅಂದ್ರೆ ನಿಂದೇನು ಅಡ್ಡಗಾಲ ಇಲ್ಲವಲ್ಲ? ಅಡ್ಡಗಾಲು ಇಲ್ಲ, ತೊಡ್ರಗಾಲು ಇಲ್ಲ, ಆದ್ರೆ ಮೀಟ್ರು ಮಾತ್ರ 1:15. ಏನಯ್ಯ?
ಎಲ್ಲಾ ಟ್ಯಾಕ್ಸಿಗೂ 1 ಮಿನಿಟ್ ಹಾಕಿರ್ತಾರೆ, ನಿಮ್ ಟ್ಯಾಕ್ಸಿಗೆ 1 ಮಿನಿಟ್ ಹಾಕಿದೀಯಾ? ಚಾರ್ಜ್ 1.5 ರೀ. ಚಾರ್ಜಾ? ಆಯ್ತು ಬಿಡಪ್ಪ, ಯಾರು ಸಿಗದೇ ಇರೋ ಕಾಲದಲ್ಲಿ ಉಪ್ಪಲ್ನವಳೆ ಪದ್ಮಾವತಿ. ಓಕೆ ಸರ್, ನೀವು ಒಂಟಿ, ನಾನು ಒಂಟಿ. ನೀವು ಜಯನಗರ, ನಾನು ಜಯನಗರ. ನಿಮಗೂ ಅರ್ಜೆಂಟು, ನನಗೂ ಅರ್ಜೆಂಟು. ಇಫ್ ಯು ಡೋಂಟ್ ಹ್ಯಾವ್ ಮೈಂಡ್, ಸಾರಿ, ಇಫ್ ಯು ಡೋಂಟ್ ಮೈಂಡ್, ಶಾಲ್ ಐ ಗೆಟ್ ಇನ್? ಗೆಟ್ ಇನ್. This side in or that side in? ಐ ಸೇ ಗೆಟ್ ಇನ್. ಇವರೇನ್ ಟ್ಯಾಕ್ಸಿ ಪ್ಯಾಸೆಂಜರಾ ಇಲ್ಲ ಟ್ಯಾಕ್ಸಿ ಓನರಾ? I say get in. ಗಾಡಿ ನಿಲ್ಸು ಡ್ರೈವರ್. ಸರ್, ಕೀ ಮರ್ತು ಬಂದೆ, ಸ್ವಲ್ಪ ಗಾಡಿ ರಿವರ್ಸ್ ತಗೋ. ಡಾಕ್ಟ್ರೇ ಡಾಕ್ಟ್ರೇ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಡಾಕ್ಟ್ರೇ ಕಿರಣ್ ಇದ್ದಲ್ಲ, ಅವ್ನ್ ತಪ್ಸ್ಕೊಂಡು ಹೋಗ್ಬಿಟ್ಟ. ನೀವು ನನ್ ಹುಚ್ಚು ಅಂತಿದ್ರಿ, ಈಗ ಡಾಕ್ಟ್ರೇ ಹುಚ್ಚು. ಡಾಕ್ಟರ್ನ ಹುಚ್ಚ ಅಂತೀಯ, ನೀನೇ ಹುಚ್ಚ. ಹಲೋ, ಇನ್ಸ್ಪೆಕ್ಟರ್ ಪ್ರಭಾಕರ್ ಹಿಯರ್. ಯಾರು ಮಾತಾಡೋದು? ಡಾಕ್ಟರ್ ಜಯರಾಜ್ ಸ್ಪೀಕಿಂಗ್. ಹಲೋ ಡಾಕ್ಟರ್, ಏನ್ ಸಮಾಚಾರ? ಮಿಸ್ಟರ್ ಪ್ರಭಾಕರ್, ಐ ಹ್ಯಾವ್ ಎ ಬ್ಯಾಡ್ ನ್ಯೂಸ್ ಫಾರ್ ಯು. ವಾಟ್ ಇಸ್ ಇಟ್? ನಮ್ ಕಿರಣ್ ತಪ್ಸ್ಕೊಂಡು ಹೊರಟದ. ವಾಟ್? ಕಿರಣ? ಯಾವಾಗ? ಸುಮಾರು 10 ಗಂಟೆ ಆಗಿರ್ಬೋದು. ಮೈ ಗಾಡ್, ನಾನು ಈಗಲೇ ಬರ್ತೀನಿ. ಪ್ರಭಾಕರ್, ನೀವು ಬರೋದು ಮುಖ್ಯ ಅಲ್ಲ, ಕಿರಣ್ ಹಿಡಿಯೋದು ಕೂಡ ಮುಖ್ಯ ಅಲ್ಲ. ಎಕ್ಸ್ಕ್ಯೂಸ್ ಮೀ, ಆಸ್ ಅ ಪೊಲೀಸ್ ಇನ್ಸ್ಪೆಕ್ಟರ್ ನಿಮ್ಮ ಮೊದಲನೇ ಕರ್ತವ್ಯ ಕಿರಣ್ನಿಂದ ಮತ್ತೆ ಆಗೋ ಕೊಲೆಯನ್ನು ತಪ್ಪಿಸ್ಬೇಕು. ನಮ್ಮ ಲತಾ ಪ್ರಾಣನ ಕಾಪಾಡಬೇಕು. ಅವನು ಎಲ್ಲಿ ಹೋಗಿದ್ದಾನೆ ಅಂತ ನನಗೆ ಹೇಳೋದು ಗೊತ್ತಾಗ್ತಾ ಇಲ್ಲ, ಆದ್ರೆ ಎಲ್ಲಿ ಹೋಗ್ತಾನೆ ಅಂತ ಮಾತ್ರ ನನಗೆ ಖಂಡಿತ ಗೊತ್ತು. ಪ್ರಭಾಕರ್, ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ಲತಾ ಪ್ರಾಣ ನಿಮ್ ಕೈಲಿದೆ. ಪ್ಲೀಸ್ ಪ್ಲೀಸ್. ಓಕೆ ಡಾಕ್ಟರ್, ಐ ವಿಲ್ ಮೇಕ್ ನೆಸೆಸರಿ ಅರೇಂಜ್ಮೆಂಟ್ಸ್. ಹಾಗೆ ಒಂದು ಆಂಬ್ಯುಲೆನ್ಸ್ ಕಳ್ಸ್ಕೊಡಿ. ಆಂಬ್ಯುಲೆನ್ಸ್? ಕಿರಣ್ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನದಲ್ಲಿ ನಮ್ಮ ವಾರ್ಡನ್ನ ಕೊಂದ್ಬಿಟ್ಟಿಯಾನೆ. ಯೋ, ಇದಕ್ಕೂ ಮುಂಚೆ ಈ ಗಾಡಿನ ಯಾವ್ದಾದ್ರು ಮದುವೆ ಮೆರವಣಿಗೆ ಕೊಡಿಸ್ತಾ ಇದ್ಯಾ? ಅದೇ ನಿಂತ್ಕೊಂಡು ಬರ್ತೀಯಾ? 1 ನಿಮಿಷ ಸರ್. ಏನು 1 ನಿಮಿಷ? 30 ನಿಮಿಷದಿಂದ 1 ನಿಮಿಷ ಅಂತ ಹೇಳ್ತಾನೆ ಇದೆಯಾ? ಮನೆ ರಿಪೇರಿ. ಅದಕ್ಕೆ ಹೇಳೋದು, ಫಸ್ಟ್ ಶೋ ಸಿನಿಮಾಕ್ಕೆ ಒಬ್ಬೊಬ್ಬರೇ ಗಂಡಸರು ಹೋಗಬಾರ್ದು ಅಂತ. ನಾನು ಇವತ್ತು ಹೋಗಿ ಬಂದ್ಬಿಟ್ಟೆ. ಅಮ್ಮಮ್ಮ, ನಾನು ಇವತ್ತವರೆಗೂ ಹುಚ್ಚುಚ್ಚಾಗಿರೋ ಸಿನಿಮಾ ನೋಡಿದ್ದೇನೆ ಹೊರತು ಹುಚ್ಚಿನ ಮೇಲೆ ಸಿನಿಮಾ ತೆಗೆದಿರೋ ನೋಡಿರೋದು ಇವತ್ತೇ ಫಸ್ಟ್. ಭಯಂಕರವಾಗಿತ್ತು. ಸರ್, ನಾನು ಇವತ್ತೊಂದು ಸಿನಿಮಾ ನೋಡಿದೆ, ಹುಚ್ಚರ ಮೇಲೆ ಸರ್. ಆ ಸಿನಿಮಾದಲ್ಲಿ ಹುಚ್ಚ ಏನೇನ್ ಕೆಲಸ ಮಾಡ್ತಾನೆ ಅಂತೀರಾ ಸರ್? ಬ್ಯಾಂಕ್ ದರೋಡೆ ಮಾಡ್ತಾನೆ, ಭಯಂಕರವಾಗಿ ಹುಚ್ಚಾಸ್ಪತ್ರೆಯಲ್ಲಿ ಕೊಲೆ ಮಾಡ್ತಾನೆ. ಯಮ ಥ್ರಿಲ್ಲಿಂಗ್. ಒಂದೇ ಡುಗುಮ್ ಡುಗುಮ್ ಡುಗುಮ್. ಏನ್ ಸರ್, ನೀವು ಅದೇ ಸಿನಿಮಾ ನೋಡ್ಕೊಂಡ್ ಬರ್ತಾ ಇದ್ದೀರಾ? ಸರ್, ನಾವು ಬುದ್ಧಿವಂತರು ಅಂತ ಹೇಳ್ಕೊಳ್ಳೋ ಹಣೆ ಬರಲ್ಲ ಇಷ್ಟೇ ಸರ್. ಮೊನ್ನೆ ಏನಾಯ್ತು ಗೊತ್ತಾ? ಇಬ್ರು ಲೂಸ್ಗಳು ಸಿಕ್ಕಿದ್ರು. ನಿನ್ನ ಸೇರ್ಸ ನಿನ್ನ ಬಿಟ್ಟ? ನಾನು ಬಿಟ್ಬಿಡಿ ಸರ್. ಸರಿ, ಬಿಟ್ಟೆ. ಗಾಂಧಿನಗರಕ್ಕೆ ಹೋಗ್ಬೇಕು ಅಂದ್ರು. ಅಲ್ಲಿ ಯಾಕಯ್ಯ ಹೋದಿ? ಒಂದೇ ಟೋಪಿ. ನಮ್ ಸೆಟ್ ಇರೋದೇ ಅಲ್ಲಿ ಸರ್. ಸರಿ. ಒಂದ್ ಆಫೀಸ್ ಮುಂದೆ ನಿಲ್ಸಂದ್ರು. ನಿಲ್ಲಿಸ್ದೆ, ಒಳಗಡೆ ಹೋದ್ರು. 2 ಗಂಟೆ ಮೀಟ್ ಹಾಕ್ದೆ. 3 ಆಯ್ತು, 4 ಆಯ್ತು, 5 ಆಯ್ತು, 6 ಆಯ್ತು. ಆಮೇಲೆ ಏನಾಯ್ತು? ಹೋಗಿ ನೋಡ್ತೀನಿ, ಆಫೀಸ್ ಬಾಗ್ಲಾಕಿತ್ತು. ಇದ್ರ ಮೇಲೆ ನಾಪತ್ತೆ. ಇದಕ್ ನೀವೇನ್ ಹೇಳ್ತೀರಿ? ನಾನ್ ಹೇಳೋದು ಒಂದೇ, ಅವರೆಲ್ಲ ಲೂಸು, ನೀ ಲೂಸು. ಏನಯ್ಯ ಮತ್ತೆ ನೀನು? ಡ್ರೈವರ್, ಎಸ್ ಸರ್. ಯೋ, ನಿನ್ನಯ್ಯ ಕರೆದಿದ್ದು, ನೀನು ಓ ಅನ್ಬೇಕು. ಸುಮ್ನೆ ನಿಂತಿಯಲ್ಲ, ಹೋಗು. ಬೇಗ ನಡಿಯಪ್ಪ. 1 ನಿಮಿಷ ಲಾಸ್ಟ್ ಮಾಡ್ಬಿಟ್ಟು ಹೋಗೋಣ ಸರ್. ಯೋ, ನೀನ್ ಹೀಗೆ ಲೊಡದೊಡ ಅಂತ ಮಾತಾಡ್ತಿರ್ತೀಯಾ ಇಲ್ಲ ಟ್ಯಾಕ್ಸಿ ರಿಪೇರಿ ಮಾಡ್ತೀಯಾ? ನಾನ್ ಮನೆಗೆ ಹೋಗ್ಬೇಕು, ಗೊತ್ತಾಯ್ತು. ಯಾಕೆ ಸರ್, ಮನೇಲಿ ಹೆಂಡತಿನ ವೇಟಿಂಗ್ ನಲ್ಲಿ ಬಿಟ್ಟಿದ್ದೀರಾ? ಹೌದು, ಹೆಂಡತಿನ ವೇಟಿಂಗ್ ಅಲ್ಲೂ ಬಿಟ್ಟಿದ್ದೀನಿ, ಶೆಡ್ಗೂ ಹಾಕ್ತೀನಿ ರೀಬೋರ್ ಮಾಡ್ಸಕ್ಕೆ. ಯಾವನೇ ನೀನು ಎಲ್ಲದಕ್ಕೂ ಟ್ಯಾಕ್ಸಿ ಸೇರ್ಸೆ ಮಾತಾಡ್ತಾ ಇದೀಯಾ? ನೋಡಯ್ಯ, ನಾನು ಬ್ಯಾಚುಲರ್, ನನಗೆ ಯಾರು ಇಲ್ಲ. ನಾವೊಬ್ಬನೇ ಇರೋದು ಮನೆಯಲ್ಲಿ. ನಾನೇ ಕಸ ಗುಡಿಸ್ಬೇಕು, ನಾನೇ ಅಡಿಗೆ ಮಾಡ್ಬೇಕು, ನಾನೇ ತಿನ್ಬೇಕು. ಎಷ್ಟೋ ಮನೆಗಳಲ್ಲಿ ಇದೇ ಕಥೆ ಸರ್. ಹೆಂಡತಿರ್ನ ವೇಟಿಂಗ್ ಅಲ್ಲಿ ಬಿಟ್ಬಿಡೋದಾ? ಅದಲ್ಲ ಸರ್, ನಮ್ಮಂತವ್ರಿಗೆ ಒಳ್ಳೆ ಹೆಂಡತಿ ಅಂತ ಸಿಗ್ಬೇಕಾದ್ರೆ ಬ್ರಹ್ಮ ನಮ್ಮ ಹಣೆ ಬರದಲ್ಲಿ ಸ್ತ್ರೀ ಸೌಖ್ಯನ ಒತ್ತಿ ಬರ್ದಿರ್ಬೇಕು. ಯೋ, ಹೋಗಿ ಮಿಡ್ ನೈಟ್ ಅಲ್ಲಿ ಸ್ತ್ರೀ ಸೌಖ್ಯ ಅಂತ ಹೇಳ್ತಾ ಇದೆಯಲ್ಲ, ಅದನ್ನ ಕೇಳಿದ್ರೆ ನನ್ GF ಜ್ಞಾಪಕ ಬರ್ತಾ ಇದ್ದಾಳೆ. GF ಅಂದ್ರೆ ಏನ್ ಸರ್? ನನ್ನ ಗರ್ಲ್ ಫ್ರೆಂಡ್. ಏನೇ ನೀನು
ಇನ್ನೊಂದು ಸ್ವಲ್ಪ ಹೊತ್ತಾಗಿದ್ರೆ ನನ್ನ ಕತ್ತ ನಾನೇ ಹೆಚ್ಚಿಕೊಂಡ್ಬಿಡ್ತಾ ಇದ್ದೆ. ಓ ಅಂತ ಕೂಗ್ಬಿಡ್ದ. ಏನಾಯ್ತಯ್ಯ ಏನಾಯ್ತಯ್ಯ? ಕೋ ಪ್ಯಾಸೆಂಜರ್ ಪತ್ತನೇ ಇಲ್ಲಲ್ಲ ಸರ್? ಯೋ, ಅವನಲ್ಲೇ ನನಗೆ ಕೋ ಪ್ಯಾಸೆಂಜರು, ನಾನು ಅವನು ಕೋ ಪ್ಯಾಸೆಂಜರು, ಗೊತ್ತಾ? ಅದಕ್ಕೆ ಓ ಅಂತ ಕೂಗ್ಬಿಡ್ದ. ಇವಾಗ ನೋಡಿ ಎಲ್ಲೇ ಹೋಗಿರ್ತಾನೆ, ಅಲ್ಲೇನೋ ಸೀಟ್ ಕಡೆ ಮಲಗಿರ್ತಾನೆ. ಅಪ್ಪ, ಏನಾಯ್ತು ಸರ್? ಯೋ, ಎಲ್ಲೇ ಅವನು ಪತ್ತನೇ ಇಲ್ಲ. ಗೊತ್ತಾ ಇದ್ದಾರಾ? ಇದಾರೆ ಸರ್, ಬನ್ನಿ ಬನ್ನಿ ಸರ್. ಈವ್ನಿಂಗ್ ಮೇಡಮ್. ಹಲೋ ಇನ್ಸ್ಪೆಕ್ಟರ್, ಏನ್ ವಿಷಯ? ನಾನು ಹೇಳೋ ವಿಷಯ ಕೇಳಿ ನೀವು ಶಾಕ್ ಆಗಬೇಡಿ. ಸ್ವಲ್ಪ ಹೊತ್ತು ಮುಂಚೆ ಪ್ರಭಾತ್ ನರ್ಸಿಂಗ್ ಹೋಮ್ ಅಂತ ಕಿರಣ್ ತಪ್ಪಿಸ್ಕೊಂಡಿದ್ದಾನೆ. ಇಟ್ಸ್ ಅ ಫ್ಯಾಕ್ಟ್. ಇಂಥ ಒಂದು ಸಂದರ್ಭದಲ್ಲಿ ನೀವು ಮನೇಲಿ ಒಂಟಿಯಾಗಿರೋದು ಒಳ್ಳೇದಲ್ಲ. ಕಿರಣ್ ತಪ್ಪಿಸ್ಕೊಂಡಿರೋದು ನೋಡಿದ್ರೆ ಪ್ಲೀಸ್ ದಯವಿಟ್ಟು ಅದನ್ನ ಹೇಳ್ಬೇಡಿ. ನನಗ್ ಗೊತ್ತು ನಾನು ಏನ್ ತಪ್ಪು ಮಾಡ್ದೆ ಅಂತ. ನನಗೆ ಶಿಕ್ಷೆ. ನೀವು ಶಿಕ್ಷೆ ಅನುಭವಿಸೋದು ಅಥವಾ ಕಿರಣ್ ನಿಮ್ಗೆ ಶಿಕ್ಷೆ ಕೊಡೋದು ನಮಗ್ ಬೇಕಾಗಿಲ್ಲ. ನಾವಿಲ್ಲಿಗೆ ಬಂದಿರೋದು ನಿಮ್ ಪ್ರಾಣನ ಸೇಫ್ ಗಾರ್ಡ್ ಮಾಡಕ್ಕೆ. ಅದಕ್ಕೆ ಬೇಕಾದ ಏರ್ಪಾಡೆಲ್ಲ ಮಾಡಾಗಿದೆ. ಕೂತ್ಕೊಳ್ಳಿ, ಹೇಳ್ತೀನಿ. ಪ್ಲೀಸ್ ಇರೋ. ಮೇಡಮ್, ಇಂಥ ಒಂದು ಪರಿಸ್ಥಿತಿಯಲ್ಲಿ ಕಿರಣ್ ನಾವು ಅರೆಸ್ಟ್ ಮಾಡಬೇಕಾಗಿರೋದು ನಮಗ್ ಮುಖ್ಯ. ಅದಕ್ಕಿಂತ ನಿಮ್ ಪ್ರಾಣನ ಅವನಿಂದ ಕಾಪಾಡಬೇಕಾದ್ರೆ ನಿಮ್ ಸಹಾಯ ನಮ್ಗೆ ಇನ್ನೂ ಮುಖ್ಯ. ಈಗ ನಾನೇನ್ ಮಾಡ್ಬೇಕು ಇನ್ಸ್ಪೆಕ್ಟರ್? ಕಿರಣ್ ನಾವು ಅರೆಸ್ಟ್ ಮಾಡೋವರೆಗೂ ನೀವು ಮನೆ ಬಿಟ್ಟು ಆಚೆ ಹೋಗ್ಬಾರ್ದು. ವಾಟ್? ಎಸ್. ಇನ್ಸ್ಪೆಕ್ಟರ್, ನನ್ನ ಕಾಪಾಡ್ಬೇಕಾಗಿರೋದು ನಿಮ್ ಕರ್ತವ್ಯ. ಆದ್ರೆ ನಾನೆಲ್ಲೂ ಆಚೆನೆ ಹೋಗ್ಬಾರ್ದು ಅಂದ್ರೆ ಸದಾ ಈ 4 ಗೋಡೆ ಮಧ್ಯೆ ನಾನ್ ಹೇಗಿರ್ಲಿ? ನೋಡಿ, ಈಗ ನಮ್ಮ ಪ್ರಯಾರಿಟಿ ನಿಮ್ಮ ಸೆಕ್ಯೂರಿಟಿ. ನೀವು ಯಾವುದಕ್ಕೆ ಯೋಚನೆ ಮಾಡಬೇಡಿ. ಈ ಮನೆ ಸುತ್ತಲೂ 24 ಗಂಟೆ ನಮ್ಮ ಪೊಲೀಸ್ನವರು ಮಫ್ಟಿಯಲ್ಲಿ ಕಾಯ್ತಿರ್ತಾರೆ. ಓಕೆ? ಒಂದು ವಿಷಯ, ಅದನ್ನ ನಾನು ನಿಮ್ಗೆ ಹೇಳ್ಬಾರ್ದು, ಬಟ್ ನಿಮ್ಮ ಎಚ್ಚರಿಕೆಗೋಸ್ಕರ ಹೇಳ್ತಿದ್ದೀನಿ. ಕಿರಣ್ನ ನಾವು ಅರೆಸ್ಟ್ ಮಾಡೋವರೆಗೂ ನಿಮ್ ಪ್ರಾಣ ನಿಮ್ ಕೈಲಿಲ್ಲ. ಪ್ಲೀಸ್ ಮೈಂಡ್ ಇಟ್. ಎಷ್ಟೇ ಆಗಿದೆ ಮೀಟ್ರು? 12 ರೂಪಾಯಿ. 1.5 ಅಂತಾದ್ರೆ 18 ರೂಪಾಯಿ. ನಿಮ್ಮದು 18, ಅವ್ರದ್ದು 18. ಒಟ್ಟಿಗೆ 36 ರೂಪಾಯಿ ಕೊಟ್ಬಿಡಿ ಸರ್. ಮೇಲ್ 4 ಹಾಕಿ 40 ರೂಪಾಯಿ ಕೊಟ್ಬಿಟ್ರೆ ನನ್ನ ಮಗನ ತಿರುಪತಿ ಕರ್ಕೊಂಡು ಮುಡಿ ಕೊಡ್ಬೇಕು ಅಂತಿದ್ದೀನಿ. ಅಯ್ಯೋ ಪಾಪ, ನಿನ್ನ ಮಗನ ಮುಡಿ ತಿರುಪ್ತಿಲ್ ಕೊಡಕ್ಕೆ ನನ್ನ ಮುಡಿ ನಾನು ಇಲ್ಲೇ ಕೊಡ್ಬೇಕಾ? ಕೊಡ್ತೀನಿ, ಸರಿಯಾಗಿ ಕೊಡ್ತೀನಿ. ನಾನು ಬರಕ್ ಮುಂಚೆ ನಿನ್ ಟ್ಯಾಕ್ಸಿ ಒಬ್ಬ ಕೂತಿದ್ನಲ್ಲ ನಿಮ್ಮಪ್ಪ, ಅವನ ಕೈಲಿ ಕೊಟ್ಟಿದ್ದೀನಿ. ಅವನ ಕೈಲಿ ಇಸ್ಕೊಂಡೋಗಿ ತಿರುಪ್ತಿಲಿ ನಿನ್ನ ಮಗನ ಮುಡಿ ಕೊಟ್ಟು ಹಾಗೆ ನಿನ್ನ ಮುಡಿನ ನುಣ್ಣು ಮಾಡಿಸ್ಕೊಂಬ. ಹೋಗು. ಹೋಗ್ಲಿ, ನಿಮ್ ದುಡ್ಡಾರು ಕೊಡಿ ಸರ್. ಹಂಗ ಬಾ ದಾರಿಗೆ. ನಿನ್ ಟೈಮ್ ಚೆನ್ನಾಗಿದೆ, ಅದಕ್ಕೆ ನೀನ್ ಬಿಟ್ಟಿದ್ದೀನಿ. ಏನ್ ಮಾಡ್ತೀಯ? ನನ್ ಜಿ ಎಫ್ ಬರೋ ಟೈಮ್ ಆಯ್ತು. ನಾನು ಇನ್ನು ಒಳಗಡೆ ಹೋಗ್ಬೇಕು, ಸ್ನಾನ ಮಾಡ್ಬೇಕು, ಬಟ್ಟೆ ಹಾಕೋಬೇಕು. ಅಮ್ಮಮ್ಮಮ್ಮಮ್ಮಮ್ಮ ಸರ್, ಅಲ್ಲಿವರೆಗೂ ಮೀಟರ್ ಹಾಕಿ ಕಾಯ್ತಾ ಇರಲ್ಲ? ಬೇಡ ಬೇಡ, ನೀನು ನಿನ್ ಮಗ ಇಬ್ರು ತಿರುಪ್ತಿಗೆ ಹೋಗಿ ಮುಡಿ ಕೊಟ್ಕೊಂಡ್ ಬನ್ನಿ. ಅಷ್ಟೊತ್ತಿಗೆ ನಾನು ರೆಡಿ ಆಗ್ಬಿಡ್ತೀನಿ. ಹೋಗಾಯ. ಸರ್, ಏನ್ ಸರ್ ಇದು ಮತ್ತೆ ಗಲಾಟೆ? ಏನು ಏನಾಗಿದೆ? ಏನಲ್ಲಿ ಏನಾರು ದಿವದ ಕಾಟು? ಯಾವನೇ ನೀನು ಮಧ್ಯರಾತ್ರಿಲಿ ದೆವ್ವ ಅನ್ಕೊಂಡು ಎದುರುಗಡೆ ಬಂದು ಏನಾದ್ರೆ ನಿನಗೇನೆಯ? ನಿನಗೆ ಕಾಯ್ಬೇಕಾದಲ್ಲ? ಹೋಗಯ್ಯ. ಮೊದಲೇ ಭಯ, ಭಯಂಕರ ಸಿನಿಮಾ ಬೇರೆ ನೋಡ್ಬಿಟ್ಟಿದೀನಿ. ಮಿಡ್ ನೈಟ್ ಬೇರೆ. ಅಮ್ಮೋ, ಮೊದಲು ಒಳಗಡೆ ಹೋಗಿ ಬೆಚ್ಚಗೆ ಮಲ್ಕೊಂಡ್ಬಿಡ್ಬೇಕು. ಜೇಫ್ ಬೇರೆ ಬರ್ತಾಳೆ. ನೋಡಯ್ಯ, ನಾನು ಬ್ಯಾಚುಲರ್, ನನಗೆ ಯಾರು ಇಲ್ಲ. ನಾವೊಬ್ಬನೇ ಇರೋದು ಮನೆಯಲ್ಲಿ. ನಾನೇ ಕಸ ಗುಡಿಸ್ಬೇಕು, ನಾನೇ ಅಡಿಗೆ ಮಾಡ್ಬೇಕು.
ಕ್ಷಮಿಸಬೇಕು. ಇದೀಗ ಪೊಲೀಸ್ ಠಾಣೆಯಿಂದ ಬಂದ ವಿಶೇಷ ಪ್ರಕಟಣೆ. ಈ ಚಿತ್ರದಲ್ಲಿ ಕಾಣುತ್ತಿರುವವರ ಹೆಸರು ಕಿರಣ್. ಸ್ವಲ್ಪ ಹೊತ್ತಿಗೆ ಮುಂಚೆ ಇವರೊಂದು ಕೊಲೆ ಮಾಡಿ ತಪ್ಪಿಸಿಕೊಂಡಿದ್ದಾರೆ. ಇದಕ್ಕೆ ಮೊದಲೇ ಕೊಲೆ ಮಾಡಿರುವ ಇವರು ಒಬ್ಬ ಮನೋರೋಗಿ. ಇವರ ಅಂಗಲಕ್ಷಣಗಳು ಸುಮಾರು 6 ಅಡಿ ಎತ್ತರ, ಕಂದು ಬಣ್ಣ, ನೋಡಿದರೆ ಭಯಂಕರ ವ್ಯಕ್ತಿಯಾಗಿ ತೋರುತ್ತಾರೆ. ನೀವು ಯಾರಾದರೂ ಇವರನ್ನು ಕಂಡರೆ ತಕ್ಷಣ ಪೊಲೀಸರಿಗೆ ತಿಳಿಸಿ. ಬ್ಲಡಿ ಶಿಟ್! ಈ ಕಟ್ಕನ್ ಜೊತೆ ನಾನ್ ಟ್ಯಾಕ್ಸಿಲ್ ಬಂದೆ. ಓ ಮೈ ಗಾಡ್! ಅಯ್ಯೋ, ಆಗಿದ್ದಾಯ್ತು. ಈ ಕಚಡ ನನ್ನ ಮಗನ ಜೊತೆಲ ನಾನು ಟ್ಯಾಕ್ಸಿಲ್ ಬಂದೆ. ನಾನೇನಾದ್ರೂ ಅಪ್ಪಿ ತಪ್ಪಿ ನಿನ್ ಹೆಸರು ಅಂತ ಕೇಳಿದ್ರೆ ನನಗೆ ಲಚಕ್ ಅಂತ ಹಾಕ್ಬಿಡ್ತಾ ಇದ್ನೋ ಏನೋ. ಅಬ್ಬಾ, ಎಲ್ಲೋಗಿರ್ತಾನೆ ನನ್ನ ಮಗ? ಎಲ್ಲಾದ್ರೂ ಹೋಗಿರ್ಲಿ, ನಮ್ಮನೆಗಂತೂ ಬಂದಿಲ್ವಲ್ಲ. ಎಲ್ಲಾ ಬಾಗ್ಲು ಹಾಕ್ಬಿಟ್ಟಿದೀನಿ. ನಮ್ಮ ಅಪ್ಪ ಅಮ್ಮ ಮಾಡಿದ್ದ ಪುಣ್ಯ ಇವತ್ತು ನಾನು ಬದುಕೊಂಡೆ. ಇಲ್ದೆ ಹೋಗಿದ್ರೆ ಅಮ್ಮೋ ಅಮ್ಮ, ಎಲ್ಲಿ ನನ್ನ ಮಗನ ಬ್ಲಡ್ ಕಾಣ್ತಾನೆ ಇಲ್ವಲ್ಲ ಈ ಟೆನ್ಷನ್ ನಲ್ಲಿ. ಅಬ್ಬಬ್ಬಬ್ಬಬ್ಬ, ಇನ್ನು ಇವನಿಗೆ ಸಾವೇ ಇಲ್ಲ. 100 ವರ್ಷ ಆಯಸ್ಸು, 100 years ಲೈಫ್. ಮೊದಲು ಈ ಮನೆ ಬಾಗಿಲೆಲ್ಲ ಹಾಕು. ಬಾತ್ರೂಮ್ ಬಾಗ್ಲು ಹಾಕ್ಬೇಕಾ? ಇದಕ್ಕೆಲ್ಲ ಹೋಗೋದು? ಎಷ್ಟು ಮಾಡ್ದ್ಯಾ? ಹಾಕ್ತೀನಿ. ನೋಡಿ, ಆ ಬಾಡಿ ರಿಮೂವ್ ಮಾಡಿ. ಡಾಕ್ಟರ್, ನಿಮ್ ಪರಿಸ್ಥಿತಿ ನಂಗೆ ಅರ್ಥ ಆಗ್ತಾ ಇದೆ. ಬಟ್ ವಾಟ್ ಇಸ್ ಡನ್ ಕೆನಾಟ್ ಬಿ ಅನ್ಡನ್. ಇದನ್ನ ನಾನು ಎದುರು ನೋಡಿಲ್ಲ ಇನ್ಸ್ಪೆಕ್ಟರ್. 1.5 ವರ್ಷದ ಹಿಂದೆ ನನ್ನ ಹತ್ರ ಅಡ್ಮಿಟ್ ಆದ ಕಿರಣ್ಗೂ ಈಗ ತಪ್ಪಿಸ್ಕೊಂಡು ಓಡ್ ಹೋಗಿರೋ ಕಿರಣ್ಗೂ ತುಂಬಾ ವ್ಯತ್ಯಾಸ. ಆವತ್ತು ತನ್ನ ಹೆಂಡತಿ ಲತಾನ್ನ ಕೊಲ್ಲಬೇಕು ಅನ್ನೋ ಒಂದೇ ಒಂದು ಗುರಿಲಿದ್ದ. 1.5 ವರ್ಷದಿಂದ ನಾನು ಅವನು ಕೊಟ್ಟ ಶಾಕ್ ಟ್ರೀಟ್ಮೆಂಟ್, ಔಷಧಿಯಿಂದ ಅವನ ರೋಷ ದ್ವೇಷ ಎಲ್ಲ ಕಮ್ಮಿ ಆಗಿತ್ತು. ಇನ್ನು 3 ತಿಂಗಳು ನನ್ನ ಕೇರ್ನಲ್ಲಿ ಇದ್ದಿದ್ರೆ ಅವನ್ನ ಸಾಧಾರಣ ಮನುಷ್ಯನ್ ಮಾಡ್ತಿದ್ದೆ ಅನ್ನೋ ನಂಬಿಕೆ ನನಗಿತ್ತು. ಅಷ್ಟರಲ್ಲಿ ಡಾಕ್ಟರ್, ನಿಮ್ಮಿಂದ ಒಂದು ವಿಷಯ ತಿಳಿಬೇಕಾಗಿದೆ. ಇಲ್ಲಿಂದ ತಪ್ಸ್ಕೊಂಡು ಹೋಗಿರೋ ಕಿರಣ್ ನಿಜವಾಗ್ಲೂ ಒಬ್ಬ ಹುಚ್ಚನಾಗಿ ತಪ್ಸ್ಕೊಂಡು ಹೋಗಿದ್ದಾನ ಅಥವಾ ಒಬ್ಬ ಸಾಧಾರಣ ಮನುಷ್ಯನಾಗಿ ತಪ್ಸ್ಕೊಂಡು ಹೋಗಿದ್ದಾನ? ಸಾರಿ, ಈ ಪ್ರಶ್ನೆಗೆ ನನಗೆ ಉತ್ತರ ಹೇಳಕ್ಕಾಗ್ತಾ ಇಲ್ಲ. ಸರ್, ಬಾಡಿನ ಕಳಿಸಿ ಆಯ್ತು. ಕೊಲೆ ನಡೆದಿರೋ ರೀತಿ, ಕೊಲೆಗಾರ ತಪ್ಪಿಸ್ಕೊಂಡಿರೋ ರೀತಿ ನೋಡಿದ್ರೆ ಒಬ್ಬ ಹುಚ್ಚ ಮಾಡಿದ ಹಾಗೆ ಖಂಡಿತ ಅನ್ಸಲ್ಲ. ಅವನು ಇದನ್ನ ಪ್ಲಾನ್ ಮಾಡೇ ಮಾಡಿದಾನ ಸರ್. ಎಸ್, ಇಟ್ಸ್ ವೆಲ್ ಪ್ಲಾನ್ಡ್ ಎಸ್ಕೇಪ್. ಇದರಲ್ಲಿ ಆಶ್ಚರ್ಯ ಪಡೋದಕ್ಕೇನೂ ಇಲ್ಲ. ಇನ್ಸ್ಪೆಕ್ಟರ್, ಆ ಚಿತ್ರ ನೋಡಿ, ಅದಕ್ಕೆ ಒಂದು ಕಣ್ಣಿಲ್ಲ. ಅದನ್ನ ಅವನು ಇನ್ನೂ ಬರೆದಿಲ್ಲ. ಯಾಕೆಂದ್ರೆ ಅದು ಬರೀ ಪೇಂಟಿಂಗ್ ಅಲ್ಲ, ಕಿರಣ್ ಲೈಫ್ ನಲ್ಲಿ ಒಂದು ಕಹಿ ಘಟನೆಯ ಪ್ರತಿಫಲ. ಅವನ ಜೀವನದಲ್ಲಿ ಸಾಧಿಸಬೇಕು ಅನ್ಕೊಂಡು ಒಂದು ಕೆಲಸ ಇನ್ನೂ ಸಾಧಿಸೋಕಾಗ್ಲಿಲ್ಲ. ಅದೇ ಈ ಪೇಂಟಿಂಗ್. ವಾಟ್ ಡಸ್ ಇಟ್ ಮೀನ್? ಅವನು ಲತಾನ ಯಾವತ್ತು ಕೊಲ್ತಾನೋ ಆವತ್ತು ಈ ಪೇಂಟಿಂಗ್ಗೆ ಇನ್ನೊಂದು ಕಣ್ಣು ಮೂಡುತ್ತೆ. ಅಷ್ಟಾಗಕ್ಕೆ ನಾನು ಬಿಡಲ್ಲ ಡಾಕ್ಟರ್. ಇನ್ಸ್ಪೆಕ್ಟರ್, ಈಗ ತಪ್ಪಿಸ್ಕೊಂಡು ಹೋಗಿರೋನು ಸಾಧಾರಣ ಮನುಷ್ಯ ಅಲ್ಲ. ಮೋಹ, ಪ್ರೀತಿ, ಪಾಶ ಯಾವುದೂ ಇಲ್ಲದೆ ಲತಾನ ಕೊಲ್ಲಬೇಕು ಅಂತ ಒಂದೇ ಒಂದು ಗುರಿಯಿಂದ ಹೊರಟಿರೋ ಯಂತ್ರ, ಎ ಮೆಷಿನ್. ಡಾಕ್ಟರ್, ಕೊಲೆ ಮಾಡಿ ತಪ್ಸ್ಕೊಂಡು ಹೋಗಿರೋ ಒಬ್ಬ ಕ್ರಿಮಿನಲ್ಗೆ ಪರಮವೀರ್ ಚಕ್ರ ಕೊಡ್ಸಕ್ಕೆ ರೆಕಮೆಂಡ್ ಮಾಡೋ ಕಾಣ್ತಾ ಇದೆ. ರೈಟ್, ಲೆಟ್ಸ್ ಗೆಟ್ ಆನ್ ಟು ಬಿಸಿನೆಸ್. ಎಸ್, ಇದಕ್ಕೆ ಮೇಲೆ ನಿನ್ನ ಹತ್ರ ಹೇಳೋದಕ್ಕೆ ಏನೂ ಇಲ್ಲ. ಇನ್ಫ್ಯಾಕ್ಟ್ ಇದನ್ನು ಕೂಡ ನಾನು ಹೇಳ್ತಿರ್ಲಿಲ್ಲ. ಯಾತಕ್ಕೆ ಹೇಳಿದೆ ಅಂದ್ರೆ, ನನ್ನ ಗುರಿ ಮುಟ್ಟೋವರೆಗೂ ನಾನು ಇಲ್ಲೇ ಇರ್ತೀನಿ.
ಸರ್ ನೀವ್ ಯಾಕೆ ಸರ್ ಇಲ್ಲಿರ್ಬೇಕು? ಇಲ್ಲಿ ಏನ್ ಸರ್ ನಿಮಗ್ ಕೆಲ್ಸ? ಇನ್ನು ಎಷ್ಟು ದಿವಸ ಇರ್ತೀರಾ? ಯಾವತ್ತು ಗೇಟ್ ಪಾಸ್ ತಗೋತೀರಾ? ನಿನ್ನ ಪ್ರಶ್ನೆಗಳಿಗೆ ನಾನು ಉತ್ತರ ಹೇಳಲ್ಲ. ನನ್ನ ಪ್ರಶ್ನೆಗಳಿಗೆ ನೀನು ಉತ್ತರ ಹೇಳಬೇಕು. ನೋ ಟ್ರಿಕ್ಸ್. ಈ ಮನೇಲಿ ನೀನು ಒಂಟಿ ಆಗ್ತಾನೆ ಇದೆಯಾ? ಹೌದು. ನಿನ್ನ ಕೆಲಸ? ಫ್ಯಾಕ್ಟ್ರಿಲಿ ಇಂಜಿನಿಯರು. ಒಂದು ವಾರದಿಂದ ಲೀವಲ್ಲಿ ಇದ್ದೀನಿ. ಈ ಬಂಗ್ಲೆ ಎಲ್ಲ ಅವ್ರದೇ. ಈ ಬೀದಿಲಿ ನಿನ್ಗೆ ಯಾರಾದ್ರೂ ಫ್ರೆಂಡ್ಸ್ ರಿಲೇಟಿವ್ಸ್ ಇದ್ದಾರಾ? ನಾನು ಈ ಊರಿಗೆ ಬಂದೆ 2 ತಿಂಗಳಾಯ್ತು. ನಾನು ಈ ಮನೆಗೆ ಬಂದು ಒಂದೇ 1 ತಿಂಗಳಾಯ್ತು. ನಿನ್ ಫ್ರೆಂಡ್ಸ್ ಈ ಮನೆಗೆ ಯಾರಾದ್ರೂ ಬರೋರಿದ್ದಾರಾ? ಬರ್ತಾರೆ. ಯಾರು? ಪೇಪರ್ನವನು, ಹಾಲ್ನವಳು. ಬೇರೆ ಯಾರಾದ್ರೂ? ಸದ್ಯಕ್ಕೆ ನನಗೆ ಇವಾಗ ನನ್ನ GF ಅಂದ್ರೆ ನನ್ನ ಗರ್ಲ್ ಫ್ರೆಂಡ್ ಜೊತೆ ಅಪಾಯಿಂಟ್ಮೆಂಟ್ ಇದೆ. ಅದೆಲ್ಲ ಮುಂದಕ್ಕೆ ಹಾಕು. ಸರ್, ಅವಳು ನನಗೋಸ್ಕರ ಕಾಯ್ತಾ ಇರ್ತಾಳೆ. ನಥಿಂಗ್ ಡೂಯಿಂಗ್. ನಾನು ಈ ಮನೇಲಿ ಇರೋವರೆಗೂ ನೀನ್ ಇಲ್ಲಿಂದ ಎಲ್ಲಿಗೆ ಹೋಗ್ಬಾರ್ದು. Sit down. ಯಾರದು? ನಾನಾಗ್ಲೇ ಹೇಳುತ್ತಲ್ಲ, ಬಾಗಲ್ ಬಡಿತಾ ಇರೋದು ನೋಡಿದ್ರೆ ನನ್ನ ಗರ್ಲ್ ಫ್ರೆಂಡೇ ಇರಬೇಕು. ಅವಳೇ ಬಡಿತಾ ಇದ್ದಾಳೆ ಅಂತ ನಿನ್ಗೆ ಗೊತ್ತು? ನನಗೂ ಅವಳಿಗೂ ಅಂಡರ್ಸ್ಟ್ಯಾಂಡ್ ಇದೆ ಸರ್. ನಾನು ಅವಳ ಮನೆಗೆ ಹೋದಾಗ ಒಂಥರ ಬಡಿತೀನಿ, ಅವಳು ನಮ್ಮ ಮನೆಗೆ ಬಂದಾಗ ಒಂಥರ ಬಡಿತಾಳೆ. ಸರ್, ನಾನು ಡೋರು ಬಾಗ್ಲು ಓಪನ್ ಮಾಡ್ಲಾ? ಆಲ್ ರೈಟ್. ನೋಡು, ನಿನ್ಗೆ 5 ನಿಮಿಷ ಟೈಮ್ ಕೊಡ್ತೀನಿ. ಅವಳನ್ನ ಇಲ್ಲಿಂದ ಕಳಿಸ್ಬಿಡ್ಬೇಕು. ನನ್ನ ವಿಷಯ ಏನಾದ್ರೂ ಅವಳ ಹತ್ರ ಎತ್ತಿದ್ರೆ ಐ ವಿಲ್ ಕಿಲ್ ಯು. ನಾನೆಲ್ಲಿ ಎತ್ತೀನಿ ಸರ್? ನೀವ್ ಯಾವಾಗ ಹೇಳಿದ್ರು ಎತ್ತಕ್ಕೆ ಹೋಗಲ್ಲ. ಸರಿ ಸರ್? ಯಾರು? ನಾನು. ಏನಾಗ್ಬೇಕು? ಗಣೇಶ ಬೇಕು. ಅವನು ಮನೇಲಿಲ್ಲ. ನೀವ್ ಯಾರ್ರಿ? ನಾನೇ ಗಣೇಶ. ಗಣೇಶ ಮನೇಲಿಲ್ಲ ಅಂದ್ರೆ ಅಯ್ಯೋ ಅಮ್ಮಯ್ಯ ನಿನ್ನದಮ್ಮಯ್ಯ, ಬಿಟ್ಟು ಹೋಗು ನನ್ನ ಅನಸೂಯ. ಅಯ್ಯೋ ಅಮ್ಮಯ್ಯ ನಿನ್ನದಮ್ಮಯ್ಯ, ಬಿಟ್ಟು ಹೋಗು ನನ್ನ ಅನಸೂಯ. ಮೈ ಕೈ ನೋವಿದೆ, ಸೊಂಟ ನೋವಿದೆ, ನಿಲ್ಲಲಾರದೆ ಚಳಿಚೊರ 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 ಅಮ್ಮೋ. ಅಯ್ಯೋ ಅಮ್ಮಯ್ಯ ನಿನ್ನದಮ್ಮಯ್ಯ, ಬಿಟ್ಟು ಹೋಗು ನನ್ನ ಅನಸೂಯ. ನೆನ್ನಯ ದಿನ ಕಾಣಲು ನಿನ್ನ ಬರುತ್ತಿರೆ ರಾತ್ರಿಯಲ್ಲಿ, ನಾಯಿಯ ಅಳು ಗೂಬೆಯ ನಗು ನಡುಕವು ಕೈಕಾಲಲಿ. ನೆನ್ನಯ ದಿನ ಕಾಣಲು ನಿನ್ನ ಬರುತ್ತಿರೆ ರಾತ್ರಿಯಲ್ಲಿ, ನಾಯಿಯ ಅಳು ಗೂಬೆಯ ನಗು ನಡುಕವು ಕೈಕಾಲಲಿ. ಬೀಸುಗಾಳಿಯೇ ಬೆಂಕಿಯಾಯಿತು ಕಣ್ಣ ಮುಂದೆ, ಏನೋ ನಿಂತಿತು. ಆನೆ ಹತ್ರ ಎಮ್ಮೆ ಗಾತ್ರ ಬಂತು ಹತ್ರ. ಅಮ್ಮಮ್ಮಮ್ಮಮ್ಮಮ್ಮ. ಮೋಹಿನಿನಾ? ಅಲ್ಲ, ಪೆಡಂಭೂತ.
ಅಯ್ಯೋ ಅಮ್ಮಯ್ಯ ನಿನ್ನದಮ್ಮಯ್ಯ ಬಿಟ್ಟು ಹೋಗು ನನ್ನ ಅನಸೂಯ ಮೈ ಕೈ ನೋವಿದೆ ಸೊಂಟ ನೋವಿದೆ ನಿಲ್ಲಲಾರದೆ ಚಳಿ ಜ್ವರ ಚಳಿ ಜ್ವರ ಚಳಿ ಜ್ವರ ಚಳಿ ಜ್ವರ ಅಯ್ಯೋ ಅಮ್ಮಯ್ಯ ನಿನ್ನದಮ್ಮಯ್ಯ ಬಿಟ್ಟು ಹೋಗು ನನ್ನ ಅನಸೂಯ ಕೈಯಲ್ಲಿ ಚಾಕು ಸೊಂಟದಿ ಪಾಕು ಮಲಗಿದೆ ಆ ಕೋಣಲಿ ತಿನ್ನುವುನೆಂದು ಕಾದಿದೆ ಬಂದು ಹೇಗೆ ನಾ ಸಾಯಲಿ ರೋಷಭೂತಕ್ಕೆ ಹೆಣ್ಣ ಕಂಡರೆ ಇನ್ನು ನಿಂತರೆ ಬಂದು ತೊಂದರೆ ಎನಸದು ಒಡು ಒಡು ಎದ್ದು ಬಿದ್ದು ಅಮ್ಮ ಏನದು ಲೇಟೆಸ್ಟ್ ಪಿಶಾಚಿ. ಅಯ್ಯೋ ಅಮ್ಮಯ್ಯ ನಿನ್ನದಮ್ಮಯ್ಯ ಬಿಟ್ಟು ಹೋಗು ನನ್ನ ಅನಸೂಯ ಮೈ ಕೈ ನೋವಿದೆ ಸೊಂಟ ನೋವಿದೆ ನಿಲ್ಲಲಾರದೆ ಚಳಿ ಜ್ವರ ಚಳಿ ಜ್ವರ ಚಳಿ ಜ್ವರ ಚಳಿ ಜ್ವರ ಅಮ್ಮೋ ಇದ್ದಾನೆ ಅಂತ ಹೇಳ್ಬೇಕು. ನೀನೀಗ ಹೋಗಿ ಹೇಳಿಲ್ಲ ಅಂದ್ರೆ ಅವನ್ನ ಕ್ರಾಚಾಕ್ ಅನ್ನಿಸ್ಬಿಡ್ತಾನೆ. ಆಮೇಲೆ ನನ್ ಗತಿ ಬೇರೆ ಯಾರು ಹುಡ್ಕೋಬೇಕು. ಏನಂದೆ? ಈಗ್ಲೇ ಹೋಗಿ ತಿಳಿಸ್ತೇನೆ. ನಡಿ ನಡಿ. ಬಾರೆ. ಗಣೇಶ್, ಏನ್ ಸರ್ ಏನಿದು? ಅದು ನಾನು ಅಮೆಚೂರ್ ನಾಟಕದಲ್ಲಿ ಪಾರ್ಟ್ ಮಾಡ್ತಾ ಇದ್ದೆ, ಅದಕ್ಕೆ ಮನೇಲಿಟ್ಟಿದ್ದೀನಿ ಸರ್. ಇದನ್ನ ನೀವು ಹಾಕೊಂಡು ಹೊರಗಡೆ ಹೋದ್ರೆ ಗುರ್ತೆ ಗೊತ್ತಾಗಲ್ಲ ಸರ್. ಹಾಕೊಂಡು ಹೋಗಿ ಸರ್. ಐ ವಿಲ್ ಗಿವ್ ಯು ಫ್ರೀಲಿ. ನೋಡು, ನಿನ್ ದುರಾದೃಷ್ಟನೋ ನನ್ನ ಅದೃಷ್ಟನೋ, ನಾನು ಇಲ್ಲಿಗೆ ಯಾವ ಕೆಲ್ಸಕ್ಕೆ ಬಂದಿದ್ದೀನಿ ಅಂತ ನಿನಗ್ ಗೊತ್ತಿಲ್ಲ. ಬಟ್ ನನ್ನ ಕೆಲಸ ಮುಗಿಸೋದಕ್ಕೆ ಇದೇ ಸರಿಯಾದ ಜಾಗ. ಅಯ್ಯೋ ಅಯ್ಯೋ. ಡೋಂಟ್ ವಾರಿ, ನನ್ ನೋಡಿ ಭಯ ಪಡ್ಬೇಕಾಗಿಲ್ಲ. ನಾನೇನು ಕೊಲೆಗಾರ ಅಲ್ಲ, ಆದ್ರೆ ಕೊಲೆ ಮಾಡಬಲ್ಲೆ. ಐ ಕ್ಯಾನ್ ಮರ್ಡರ್. ಈಗಾಗಲೇ 2 ಕೊಲೆ ಮಾಡಿದ್ದೀನಿ. 3ನೇ ಕೊಲೆ ಮಾಡೋದು ಬಿಡೋದು ನಿನ್ನ ಕೈಲಿದೆ. ಅಂಡರ್ಸ್ಟ್ಯಾಂಡ್? ಅಂಡರ್ಸ್ಟ್ಯಾಂಡು. ಈಗ ನಾನೇನ್ ಮಾಡ್ಬೇಕು? ನೀನ್ ಈಗೇನು ಮಾಡಬಾರ್ದು ಅನ್ನೋದನ್ನ ನಾನು ಹೇಳ್ತೀನಿ. ನಾನಿಲ್ಲಿ ನನ್ನ ಮಾತು ಮಿತ್ಮೀರ್ ನೀನೇನಾದ್ರೂ ತಪ್ಪು ಮಾಡಿದ್ರೆ ನೀನ್ ಜೀವಂತವಾಗಿರೋಲ್ಲ, ನಿಂತ ಜಾಗದಲ್ಲೇ ಹೆಣವಾಗೋಗ್ತೀಯ. ಗುಡ್ ಐಡಿಯಾ. ಸಿಕ್ಕಾಪಟ್ಟೆ ನಿದ್ರೆ ಮಾತ್ರೆ ತಗೊಂಡು ಚೆನ್ನಾಗಿ ಹಾಲ್ನಲ್ಲಿ ಕದರಿ ಇವನು ಕುಡಿಸ್ಬಿಟ್ರೆ ಆಮೇಲೆ ಪೊಲೀಸಿಗೂ ಫೋನ್ ಮಾಡಿ ಇವನ್ನ ಈಸಿಯಾಗಿ ಹಿಡ್ಕೊಟ್ಬಿಡ್ಬೋದು. ಫೈನ್, ವಂಡರ್ಫುಲ್. ಏನ್ ಯೋಚನೆ ಮಾಡ್ತಾ ಇದ್ದೆ ಗಣೇಶ್? ಏನಿಲ್ಲ ಸರ್, ರಾತ್ರಿ ಹೊತ್ತು ನನಗೆ ಹಾಲು ಕುಡಿದ ಅಭ್ಯಾಸ. ಅದಕ್ಕೆ ನಥಿಂಗ್. ಕಿಚನ್ ಒಳಗಡೆ ಹೋಗಿ ಸ್ವಲ್ಪ ಹಾಲು ಕುಡ್ಕೊಂಡ್ ಬಂದ್ಬಿಡ್ತೀನಿ. ನೀವು ಹಾಲು ಕುಡಿತೀರಾ? ಕುಡಿತೀನಿ.
ಗಣೇಶ್, ಹಾ. ನೀ ಮನೇಲಿ ಒಂಟಿಯಾಗಿರ್ತೀಯಲ್ಲ, ನಿನಗೆ ಬೇಜಾರಾಗಲ್ಲ? ಏನ್ ಸಾರ್ ಮಾಡೋದು, ಮೊದ್ಲಿಂದ ನಾನು ಅಭ್ಯಾಸ ಆಗ್ಬಿಟ್ಟಿದೆ. ಇವಾಗ ನಿಮ್ ಜೊತೆ ಇರೋ ಅಭ್ಯಾಸ ಮಾಡ್ಕೋಬೇಕಾಗಿದೆ ಅಷ್ಟೇ. ಸರ್, ನಾನೊಂದು ವಿಷಯ ಕೇಳ್ತೀನಿ, ನೀವೇನ್ ಬೇಜಾರ್ ಮಾಡ್ಕೊಳ್ಳೋದು ತಾನೆ? ನೋ. ಟಿವಿಲಿ ನಿಮ್ಮನ್ನು ತೋರಿಸಿ ಹೇಳಿದ ವಿಷಯಕ್ಕೂ ನೀವು ಎದುರುಗಡೆ ಇರೋಕ್ಕೂ ಬಹಳ ವ್ಯತ್ಯಾಸ ಇದೆ ಸರ್. ಯು ಆರ್ ಎ ನೈಸ್ ಜೆಂಟ್ಲ್ಮನ್. ಗಣೇಶ್, ಸ್ವಲ್ಪ ಮ್ಯಾಚ್ ಬಾಕ್ಸ್ ಬೇಕಲ್ಲ? ಯು ಮೀನ್ ಬೆಕ್ಕಿಪಟ್ನ? ಯಾ. ತರ್ತೀನಿ. ತಗೊಳ್ಳಿ ಸರ್. ಆಗ್ಲೇ ಅರ್ಧ ಹಾಲು ಕುಡಿದ್ಬಿಟ್ಟಿದ್ದೀರಾ? ಕಮಾನ್, ಚೀರ್ಸ್. ಸರ್, ನೀವು ಕುಡಿಯೋದು ಕೂಡ ಕಲ್ತಿದ್ದೀರಾ? ಗಣೇಶ್, ಹಾಲು ಸ್ವಲ್ಪ ಕೈ ಆಗಿಲ್ಲ? ಇಲ್ವಲ್ಲ ಸರ್, ಸಕ್ಕರೆ ಹಾಕಿದ್ದೀನಿ ಸರ್, ತುಂಬಿ ತುಂಬಿ ಹಾಕಿದ್ದೀನಿ ಸಕ್ಕರೆನಾ. ಅಮ್ಮ ಅಮ್ಮ, ನೀನಾ? ಕಾಫಿ ಅಮ್ಮ, ಅಲ್ಲಿಟ್ಬಿಟ್ಟೋಗು. ಹಲೋ ಲತಾ, ನಾನ್ ಮೋಹನ್ ಮಾತಾಡ್ತಿರೋದು. ಕಿರಣ್ ವಿಚಾರ ಪೇಪರ್ ಅಲ್ಲಿ ಓದ್ದೆ. ನಿನ್ಗೇನು ಅವನಿಂದ ಅಪಾಯ ಆಗಿಲ್ಲ ತಾನೆ? ನೋ, ಸದ್ಯಕ್ಕೆ ನನ್ಗೇನೂ ಆಗಿಲ್ಲ. ವೆರಿ ಗುಡ್, ಧೈರ್ಯವಾಗಿರು. ನಾನು ಈಗಲೇ ಬಂದ್ಬಿಡ್ತೀನಿ. ಪ್ಲೀಸ್ ಬೇಗ ಬಂದ್ಬಿಡಿ. Get up, I say. Come on, get up. ಹೋಗ್ಲಿಲ್ವಾ? ಕಾಫಿ? ನಿನ್ನೆ ರಾತ್ರಿ ಹಾಲು ಕೊಟ್ಟನಲ್ಲ ನಿಮಗೆ, ನಿದ್ದೆನೆ ಬರ್ಲಿಲ್ವಾ? ರಾತ್ರಿ ಏನ್ ನಡೀತು? ಒಂದು ಜ್ಞಾಪಕನೇ ಇಲ್ಲ. ನನಗ್ ಜ್ಞಾಪಕ ಇದೆ. ನೀ ನನಗ್ ಕೊಟ್ಟ ಹಾಲಿನಲ್ಲಿ ನೀ ನಿದ್ದೆ ಮಾತ್ರ ಹಾಕ್ದೆ, ಆದ್ರೆ ಅದನ್ನ ನೀನೇ ಕೊಟ್ಟು. ಗಣೇಶ್, ನಾನು ಮೊದಲೇ ನಿನ್ಗೆ ವಾರ್ ಮಾಡಿದ್ದೀನಿ, ನಾನು ಹಿಡ್ಕೊಡೋ ಪ್ರಯತ್ನ ಪಡಬೇಡ ಅಂತ. ಅದು ನಿನ್ನಿಂದ ಸಾಧ್ಯವಿಲ್ಲ. ನನಗೆ ಯಾಕೋ ತಲೆನೇ ಸರಿ ಇಲ್ಲ. ಸರ್, ಪ್ಲೀಸ್ ಟೆಲ್ ಮಿ, ನೀವ್ ಯಾಕೆ ಇಲ್ಲಿ ಬಂದಿದ್ದೀರಾ? ನನ್ನ ಪ್ರಾಣನ ಯಾಕೆ ಹಿಂಡ್ತಾ ಇದ್ದೀರಾ? ನಿಮ್ಮ ಡೇರಾನ ಯಾಕೆ ನಮ್ಮನೇಲೆ ಹಾಕಿದ್ದೀರಾ? ಗಣೇಶ್, ನಾನು ಇಲ್ಲಿಂದ ಹೋಗಕ್ ಮುಂಚೆ ನನ್ನ ಡೇರಾ ಇಲ್ಲಿ ಯಾಕೆ ಹಾಕಿದ್ದೀನಿ ಅಂತ ನಿನಗೆ ಹೇಳದೆ ಹೋಗೋದಿಲ್ಲ. ಕಮಾನ್, ಇಟ್ಸ್ ಎ ಪ್ರಾಮಿಸ್. ಜೋರಾಗಿ ಕೂಗ್ ಹಾಕಿದ್ರೆ ಅಕ್ಕಪಕ್ಕದವ್ರಿಗೆ ಕೇಳಿಸುತ್ತೆ, ತಪ್ಪಿಸ್ಕೋಬಹುದು. ಆದ್ರೆ ಆ ಕ್ಷಣವೇ ಈ ಪಾಪಿ ನನ್ನ ಮಗ ನನ್ನ ಕೊಂದ್ಬಿಡ್ತಾನೆ. ಒಬ್ಬ ಸಾಧಾರಣ ಮನುಷ್ಯ ಆಗಿದ್ರೆ ಪರವಾಗಿಲ್ವೇ, ಇದೊಂದು ಪಕ್ಕ ಹುಚ್ಚ ಐತೆ. ಅಯ್ಯೋ, ಏನಪ್ಪ ಮಾಡೋದು? ಇಲ್ಲೇ ಕಿರ್ಚಿದ್ರೆ ಇವನು ಖಂಡಿತ ನನ್ನ ಯಮಲೋಕಕ್ಕೆ ಕಳಿಸ್ಬಿಡ್ತಾನೆ. ಅಚ್ಚಲ ಮನೆಗೆ ಹೋಗಿ ಬಾಗ್ಲಾಕೊಂಡು ಕೂಗಿದ್ರೆ, ಗುಡ್ ಐಡಿಯಾ, ಗುಡ್ ಐಡಿಯಾ. ಸರ್, ಎಕ್ಸ್ಕ್ಯೂಸ್ ಮೀ, ನಾ ಸ್ವಲ್ಪ ಬಾತ್ರೂಮ್ಗೆ ಹೋಗಿ ಬರಲಾ? ಐ ಮೀನ್, ಥ್ಯಾಂಕ್ ಯು ಸರ್. ಗಣೇಶ್, ಈ ರೀತಿ ಹುಚ್ಚುಕಲ್ಪನೆ ಮಾಡಬೇಡ ಅಂತ ಹೇಳಿದ್ದೆ. ನೀ ಚಾಪೆ ಕೆಳಗ್ ತೋರಿದ್ರೆ ನಾ ರಂಗೋಲೆ ಕೆಳಗ್ ತೋರ್ಬಲ್ಲೆ. ಈ ರೀತಿ ನಿನ್ ತಲೆ ಓಡಿಸಿದ್ರೆ ಆ ತಲೆನ ಏನ್ ತರ ಆಯ್ತು ಇವಾಗ? ವಾಟ್ ಹ್ಯಾಪಂಡ್? ವೈ ದಿಸ್ ಲೆಕ್ಚರ್ ಎಲ್ಲ? ಈ ಕ್ರೈಮ್ ಆಕ್ಷನ್ ಯಾಕೆ? ಪ್ಲೀಸ್ ಪ್ಲೀಸ್. ನೀನ್ ಕಿರಿಬೇಟ್ ತೋರಿಸಿ ಬಾತ್ರೂಮ್ ಒಳಗಡೆ ಹೋಗಿದ್ದೆ ಯಾಕೆ? ಚಿಲಕ ಹಾಕೊಂಡು ಕಿರ್ಚಿ ಜನರನ್ನು ಸೇರಿಸ್ಬೇಕು ಅಂತನ? ನನಗ್ ಮೊದಲೇ ಗೊತ್ತಿತ್ತು ನೀನ್ ಈ ತರ ಯೋಚನೆ ಮಾಡ್ತೀಯ ಅಂತ. ಅದಕ್ಕೆ ಇಲ್ಲಿರೋ ರೂಮ್ ಬೋಲ್ಟ್ಗಳನ್ನೆಲ್ಲ ನಿನ್ನೆ ರಾತ್ರಿನೇ ತೆಗೆದಿದ್ದೆ.
ನೀನ್ ಇಲ್ಲಿಂದ ತಪ್ಪಿಸ್ಕೊಳ್ಳೋಕ್ ಸಾಧ್ಯ ಇಲ್ಲ. ಗಣೇಶ್, ನಾನು ಮತ್ತೆ ಮತ್ತೆ ಹೇಳ್ತೀನಿ, ನನ್ನ ಕೆಲಸ ಮುಗಿಯೋವರೆಗೂ ನಾನು ಇಲ್ಲೇ ಇರ್ತೀನಿ. ನಾನು ಇಲ್ಲಿರುವಾಗ ನಿನ್ ಹೆಣದ ಜೊತೆ ಇರೋಂತ ಅಸಹ್ಯ ಪರಿಸ್ಥಿತಿಗೆ ನನ್ನನ್ನು ಬರೋವಾಗ ಮಾಡ್ಬೇಡ. ಓಕೆ, ಥಿಂಕ್ ಬಾಯ್. ಗುಡ್ ಮಾರ್ನಿಂಗ್ ಡಾಕ್ಟರ್. ಐ ಆಮ್ ಸಾರಿ ಲತಾ, ಇಟ್ಸ್ ನಾಟ್ ಎ ಗುಡ್ ಮಾರ್ನಿಂಗ್. ಗೊತ್ತು, ಆದ್ರೆ ಏನ್ ಮಾಡಕ್ಕಾಗುತ್ತೆ ಡಾಕ್ಟರ್? ಜೀವನದಲ್ಲಿ ಏನೇನ್ ನಡಿಬೇಕು ನಡ್ದೇ ತೀರುತ್ತೆ. ನೀ ಹೇಳೋದು ಒಂದ್ ರೀತಿ ನಿಜ, ಆದ್ರೆ ನಮ್ಮ ಆಸೆಗೆ ತಕ್ಕ ಜೀವನನ ರೂಪಿಸ್ಕೊಳ್ಳೋ ಶಕ್ತಿ ನಮ್ಮ ಕೈಲಿದೆ. ಚಿಕ್ಕ ವಯಸ್ಸಿನಿಂದಲೂ ನನ್ಗೊಂದೇ ಆಸೆ ಡಾಕ್ಟರ್. ನನಗೆ ಅಂತ ಒಂದು ಜೀವನ ಬೇಕು. ಆ ಜೀವನ ಸುಖಮಯವಾಗಿರ್ಬೇಕು, ಸಂತೋಷವಾಗಿರ್ಬೇಕು. ನೀನ್ ಸಂತೋಷವಾಗಿರ್ಬೇಕು ಅಂತಲೇ ನಿನ್ನ ಗಂಡನ್ನ ಮನುಷ್ಯನಾಗಿ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಆದ್ರೆ ಕೋರ್ಟ್ ಮೂಲಕ ಡೈವರ್ಸ್ ತಂದು ಕೊನೆವರೆಗೂ ನೀನೇ ಅವನ್ನ ದೂರ ಮಾಡಿಬಿಟ್ಟೆ. ನಿಜ ಡಾಕ್ಟರ್, ನಾನು ಯಾಕೆ ದೂರಾದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ನಾನು ಕಿರಣ್ ಒಟ್ಟಿಗೆ ಬಾಳೋಂತ ಸಂದರ್ಭ ಬಂದಿದ್ದಿದ್ರೆ ಅದರಿಂದ ನಿಮ್ಮೊಬ್ಬರಿಗೆ ಮಾತ್ರ ನೆಮ್ಮದಿ ಸಿಗ್ತಿತ್ತು. ಒಬ್ಬ ಪೇಷಂಟ್ ನ ಗುಣಪಡಿಸ್ತೇನೋ ಹೆಮ್ಮೆ ತೃಪ್ತಿ ನಿಮ್ಮೊಬ್ಬರಿಗೆ ಮಾತ್ರ ಸಿಗ್ತಿತ್ತು ಅಷ್ಟೇ. ಆದ್ರೆ ಒಳ್ಳೆ ಗಂಡನ ಜೊತೆ ಬಾಳೋ ಸೌಭಾಗ್ಯ ನನಗ್ ಮಾತ್ರ ಸಿಗ್ತಿರ್ಲಿಲ್ಲ ಡಾಕ್ಟರ್. ಕಿರಣ್ ಕಾಯಿಲೆ ಗುಣಪಡಿಸೋ ಶಕ್ತಿ ನಿಮ್ಗಿರ್ಬೋದು, ಆದ್ರೆ ಅವ್ರ ಸಂದೇಹನ ಕಿತ್ತಾಕೋ ಶಕ್ತಿ ನಿಮ್ಗಿದ್ಯಾ? ಎಂತ ಹೆಣ್ಣಾದ್ರೂ ಸಂದೇಹ ಪಡೋ ಗಂಡಸಿನ ಜೊತೆ ಸುಖವಾಗಿ ಬಾಳೋದಕ್ಕೆ ಖಂಡಿತ ಸಾಧ್ಯವಿಲ್ಲ. ಅದಕ್ಕೆ ನನಗೆ ಅಂತ ಬೇರೆ ಒಂದು ಜೀವನನ ಅಪೇಕ್ಷೆ ಪಟ್ಟೆ. ಇದು ತಪ್ಪಾ? ಗಾಡ್ ಬ್ಲೆಸ್ ಯು. ನಿನಗೊಂದು ಜೀವನ ದೊರೆತು ನೀನ್ ಸಂತೋಷವಾಗಿರೋದಾದ್ರೆ ನನಗೂ ಸಂತೋಷ. ನೀವು ನಿಜ ಹೇಳಿ ಡಾಕ್ಟರ್, ನಾನು ಮತ್ತೆ ಮದ್ವೆ ಮಾಡ್ಕೊಳ್ಳೋದು ತಪ್ಪು ಅಂತೀರಾ? ನಿನ್ನ ಈಗಿನ ಪರಿಸ್ಥಿತಿಲಿ ನಾನು ಹಾಗೆ ಹೇಳೋಕೆ ನನಗೆ ಮನಸ್ಸು ಬರಲ್ಲ ಲತಾ. ನೀವೊಬ್ರಾದ್ರೂ ನನ್ನ ಅರ್ಥ ಮಾಡ್ಕೊಂಡ್ರಲ್ಲ, ಥ್ಯಾಂಕ್ಸ್ ಡಾಕ್ಟರ್. ಡಾಕ್ಟರ್, ನನ್ನೊಬ್ರು ಇಷ್ಟಪಡ್ತಿದ್ದಾರೆ. ಅವ್ರಿಗೂ ಹೆಂಡತಿ ತೀರ್ ಹೋಗಿ ಜೀವನದಲ್ಲಿ ತುಂಬಾ ಜಿಗುಪ್ಸೆಯಿಂದ ಇದ್ದಾರೆ. ಜೀವನದಲ್ಲಿ ಸೋತಿರೋ ನನಗೆ ಬಾಳ್ವೆ ಕೊಡ್ತೀನಿ ಅಂತ ತೀರ್ಮಾನ ಮಾಡಿದ್ದಾರೆ. ನಾನು ಒಪ್ಕೊಂಡಿದ್ದೀನಿ ಡಾಕ್ಟರ್. ಅವ್ರು ತುಂಬಾ ಒಳ್ಳೆಯವರು. ಅವ್ರ ಹೆಸರು ಮೋಹನ್ ಅಂತ. ನಾಳೆನೇ ನಮ್ಮ ಎಂಗೇಜ್ಮೆಂಟು. ಐ ಆಮ್ ಮೋಹನ್. ಹಲೋ, ಐ ಆಮ್ ಡಾಕ್ಟರ್ ಜಯರಾಜ್. ಪ್ಲೀಸ್. ಥ್ಯಾಂಕ್ ಯು. ಮಿಸ್ಟರ್ ಮೋಹನ್, ಪೊಲೀಸ್ನವರು ಕಿರಣ್ ಹಿಡಿಯೋವರೆಗೆ ನಿಮ್ ಎಂಗೇಜ್ಮೆಂಟ್ ನ ಮುಂದಕ್ಕೆ ಹಾಕೋದು ಒಳ್ಳೇದು ಅಂತ ನನ್ಗನ್ಸುತ್ತೆ. ಡಾಕ್ಟರ್, ಒಬ್ಬ ಹುಚ್ಚನಿಗೆ ಹೆದರ್ಕೊಂಡು ನಾಳೆ ನಡೆಯೋ ಒಳ್ಳೆ ಕಾರ್ಯ ನಿಲ್ಸೋದ? ಜೀವನದಲ್ಲಿ ನೆಮ್ಮದಿಗೋಸ್ಕರ ಹಂಬಲಿಸ್ತಿರೋ ಒಂದು ಹೆಣ್ಣು ಗಂಡಿನ ಜೋಡಿಗೆ ಸಿಗಬಹುದಾದಂತ ಒಳ್ಳೆ ಅವಕಾಶ ತಡೆಯೋದಕ್ಕೆ ನಾನು ಒಪ್ಪೋದಿಲ್ಲ ಡಾಕ್ಟರ್. ಇವತ್ತೊಂದ್ ದಿವಸ ನೀವು ಲತಾನ ಕಾವಲ್ ಕಾಯ್ಬೋದು, ಆದ್ರೆ ನಾನು ಇವಳ ಕೈ ಹಿಡಿದು ಜೀವನವೆಲ್ಲ ಜೊತೆಯಾಗಿದ್ದುಕೊಂಡು ಬಾಳೋದಕ್ಕೆ ಸಿದ್ಧವಾಗಿದ್ದೀನಿ. ನಿಮ್ಮ ಹುಚ್ಚ ಪೇಷಂಟ್ ಏನೋ ಮಾಡದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಮಿಸ್ಟರ್ ಮೋಹನ್, ನಿಮ್ಮ ಎಂಗೇಜ್ಮೆಂಟ್ ನಿಲ್ಸಿ ನಿಮ್ಮ ಸುಖ ಸಂತೋಷಕ್ಕೆ ಅಡ್ಡಿ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ನನ್ನ ಪೇಷಂಟ್ 3ನೇ ಕೊಲೆ ಮಾಡದೇ ಇರ್ಲಿ ಅನ್ನೋದೇ ನನ್ನ ಈ ಪ್ರಯತ್ನ. ಎಸ್ ಡಾಕ್ಟರ್, ನೀವೊಂದು ಸಹಾಯ ಮಾಡ್ಬೇಕು. ಹೇಗಾದ್ರೂ ಮಾಡಿ ಆ ಎಂಗೇಜ್ಮೆಂಟ್ ನ ಪೋಸ್ಟ್ಪೋನ್ ಮಾಡ್ಬೇಕು. ನಾನ್ ಟ್ರೈ ಮಾಡಾಯ್ತು, ಲತಾ ಮೋಹನ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ನಾವು ಫಂಕ್ಷನ್ ಬರೋ ಗುಂಪಿನ ಜೊತೆಗೆ ಖಂಡಿತ ಕಿರಣ್ ಬಂದು ಸೇರ್ಕೋತಾನೆ. ಆಗ ಈ ಸಂದರ್ಭ ನಾವು ಬಿಡೋದೇ ಇಲ್ಲ. ನಾವೇನ್ ಮಾಡಕ್ಕಾಗುತ್ತೆ ಹೇಳಿ? ನೀವಾದ್ರೆ ನಿಮ್ಮ ಕಾನೂನು ಉಪಯೋಗಿಸಿ ಅದನ್ನ ನಿಲ್ಲಿಸಬಹುದು. ಬಟ್ ನಾವು ಕಾನೂನು ಅಂತ ಹೋದ್ರೆ
ಅದಕ್ಕೆ ದಾರಿ ಇಲ್ಲ, ನಮಗೆ ತಕ್ಕ ಶಕ್ತಿನೂ ಇಲ್ಲ. ಯಾಕಿಲ್ಲ? ವೆದರ್ ಇಟ್ ಇಸ್ ಪಾಸಿಬಲ್ ಆರ್ ನಾಟ್, ಇಟ್ ಇಸ್ ಗಾಟ್ ಬಿ ಡನ್. ಯಾರದು? ಒಳಗಡೆನೆ ಕೂತ್ಕೊಂಡು ಹೊರಗಡೆ ಯಾರು ಬಂದ್ಯಾರಂತ ಹೇಳಕ್ಕೆ ನನಗೆ ಜೀವಕಣ್ಣ ಇದೆ. ಹೊರಗಡೆ ಹೋಗಿ ನೋಡಿದ್ರೆ ತಾನೇ ಗೊತ್ತಾಗೋದು. ಸರಿ ಗಣೇಶ, ನೀನ್ ಅಲ್ಲೇ ನಿಂತ್ಕೊಂಡು ಮಾತಾಡಿ ಅವ್ರನ್ನ ಅಲ್ಲೇ ಕಳಿಸ್ಬಿಡ. ತಪ್ಪು ಮಾಡ್ದೆ ಬೇಡ. ಕಮ. ಓ ಚಿಕ್ಕಪ್ಪ, ಬನ್ನಿ ಚಿಕ್ಕಪ್ಪ, ಬನ್ನಿ ಬನ್ನಿ. ಸದ್ಯ ಈ ಮನೆಯಲ್ಲಿ ಮನುಷ್ಯರು ಯಾರಿಲ್ಲ ಅನ್ಕೊಂಡಿದ್ದೆ, ನೀನಿದ್ಯಲ್ಲ. ಈ ಮನೆಯಲ್ಲಿ ಮನುಷ್ಯರು ಇರ್ತಾರೆ, ಇದ್ರೆ ದೆವ್ಗಳೇ ಇರ್ಬೇಕು. ಅಲ್ವೋ ಗಣೇಶ, ನಾನ್ ನಿಂತೇ ಇದ್ದೀನಿ, ನೀನ್ ನೋಡ್ತಾನೆ ಇದೆಯಲ್ಲ. ನಾನು ನಿಂತೇ ಇದ್ದೀನಿ, ನೀವು ನೋಡ್ತಾನೆ ಇದ್ದೀರಾ. ಕೂಡ್ಸೋದ್ ಮರ್ತ್ಬಿಟ್ಟೆ ಚಿಕ್ಕಪ್ಪ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನನಗೆ ಕೂಡಕ್ ಟೈಮ್ ಇಲ್ಲ. ನೋಡು, ನಾನು ಊರಿಂದ ಹೊರಡುವಾಗ ನಿಮ್ಮ ಅಪ್ಪ ಅಮ್ಮ ಕಂಡ್ರು, ನಮ್ ಮಗ ಹೇಗಿದ್ದಾನೆ ವಿಚಾರಿಸ್ಕೊಂಡು ಬಾ ಅಂದ್ರು. ಸುಖವಾಗಿದ್ದೇನಪ್ಪ? ಈಗ ನನಗಿರೋ ಸುಖನ ಹೇಳಕ್ಕಾಗಲ್ಲ, ಅಂತ ಸುಖ. ಎಲ್ಲ ಹಾಗೇನಪ್ಪ, ನಿನಗೆ ಮದುವೆ ಅಂತ ಒಂದಾಗಿ ಹೆಂಡತಿ ಮನೆಗೆ ಬಂದು ಬಳೆ ಶಬ್ದ ಗಲಗಲ ಅಂತಂದ್ರೆ ಎಲ್ಲ ಸರಿ ಹೋಗುತ್ತೆ. ಅದೊಂದು ಕಮ್ಮಿ ನನ್ನ ಮಗನಿಗೆ. ಈಗ ನನ್ನ ಸ್ವಂತ ಮನೆಯಲ್ಲೇ ಶನಿ ಹುಚ್ಚುತ್ತಲಿದ್ದಾನೆ. ಅಷ್ಟೇ ಅಲ್ಲ ಚಿಕ್ಕಪ್ಪ, ನನ್ನ ಕಾಲ್ಗೆ ಸುತ್ಕೊಂಡ್ಬಿಟ್ಟಿದ್ದಾನೆ. ಹೇಗೋ ಅಳ್ಳಾಡಿಸ್ತಾ ಇದ್ದೀನಿ, ಬಿಟ್ಟು ಹೋಗ್ತಾನೇ ಇಲ್ಲ. ಇವನ್ ಯಾರು ಕೈಯಲ್ಲಿ ಕತ್ತಿ ಹಿಡ್ಕೊಂಡಾನೆ? ಆಗ್ಲೇ ಹೇಳಿದ್ನಲ್ಲ ಚಿಕ್ಕಪ್ಪ. ಏನ್ ಹೇಳ್ದೆ? ನನ್ನ ಸ್ವಂತ ಮನೇಲಿರೋ ಇವನು 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 ನನ್ನ ಫ್ರೆಂಡು. ಪ್ರೈಮರಿ ಸ್ಕೂಲಿಂದ ಹಿಡಿದು ಕಾಲೇಜ್ ವರೆಗೂ ಒಟ್ಟಿಗೆ ಓದ್ತಾ ಇದ್ವಿ, ಪಕ್ಕದಲ್ಲೇ ಕೂತ್ಕೋತಾ ಇದ್ವಿ. ಅವನು ಸೋಡಾ ಕುಡಿದ್ರೆ ನಾನ್ ತೆಗ್ತಾ ಇದ್ದೆ, ಅವನು ಆಕರ್ಸಿದ್ರೆ ನಾನ್ ನಿದ್ದೆ ಮಾಡ್ತಾ ಇದ್ದೆ. ಅಂತ ಒಂದು ಪ್ರೀತಿ, ಪ್ರೇಮ, ವಿಶ್ವಾಸ, ಇನ್ನು ಏನೇನೇನೇನೇನೇನೇನೋ ಅಲ್ವೇನಾ? ಅಯ್ಯೋ ಗಣೇಶ, ನಮ್ಮ ಸುಧಾಕರ್ನ ತಮ್ಮನ ಷಡ್ಕ ಹನುಮಂತರಾಯ ಲಾಯರು, ಅವನ ಅಡ್ರೆಸ್ ನಿಂಗೆ ಗೊತ್ತಾ? ಮನೆ ನಂಬರ್ ಏನೋ 21 ಜ್ಞಾಪಕ ಇದೆ. ಅದು ಅದು ಚಿಕ್ಕಪ್ಪ, ಅದು ನನಗ್ ಗೊತ್ತು. ನೀವಿಲ್ಲೇ ಇರಿ, ನಾನು ಕ್ಲೀನ್ ಆಗಿ ಅಡ್ರೆಸ್ ಬರ್ಕೊಡ್ತೀನಿ. ಬಂದೆ ಬಂದೆ ಬಂದೆ. ಬೇಗ ಬಾರೋ ಗಣೇಶ, ಹೊತ್ತಾಯ್ತು. ಏನಪ್ಪಾ ನಿಂದೇನ್ ಕೆಲಸ? ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದೀನಿ. ಇಬ್ರು ಒಂದೇ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ದೀರಾ? ಸಂತೋಷ. ಅಂದಾಗೆ ನಿನ್ನ ಹೆಸರೇನು? ಭೀಮಣ್ಣ ಅಂತ. ನನ್ ಮಗನ ಹೆಸರು ಭೀಮಣ್ಣನೇ. ಅವನು ನಿನ್ ತರಾನೇ ಕೈಯಾಗ ಕತ್ತಿ ಹಿಡ್ಕೊಂಡು ಮನೆ ತುಂಬಾ ಅಡ್ಡಾಡ್ತಾನೆ. ಅಂದ ಯಾವ ಊರ್ ನಿಂದು? ಚಿಕ್ಕಪ್ಪ, ಅಡ್ರೆಸ್ ಕೇಳಿದ್ರಲ್ಲ, ಕಂಪ್ಲೀಟ್ ಆಗಿ ಬರ್ತಿದ್ದೀನಿ, ಮೊದಲಿಂದ ಕೊನೆಯ ತನಕ. ತಗೊಳ್ಳಿ. ನೆನಪಿಗೆ ಬಂತು. ಇನ್ನೇ ಹಾಕ್ಬಿಡು. ಹನುಮಂತರಾಯ 13ನೇ ಕ್ರಾಸು, ನಂಬರ್ 21, 8ನೇ ಬ್ಲಾಕು, 8ನೇ ಮೇನು. ಹೌದಾ ಅಲ್ಲೋ? ಚಿಕ್ಕಪ್ಪ, ಯಾವ್ದಕ್ಕೂ ಇಟ್ಕೊಳ್ಳಿ. ಜ್ಞಾಪಕ ಬಂದ್ಮೇಲೆ ಇನ್ಯಾಕೋ ಗಣೇಶ? ಬೇಡ ಅಲ್ವಾ? ಬೇಡ ಚಿಕ್ಕಪ್ಪ. ನಾನು ಬರ್ತೀನಪ್ಪ. ಬರ್ತೀನಿ. ಏನ್ ಬರ್ತಿದ್ಯಾ ಅಂತ ಚೆನ್ನಾಗಿ. ಇದುವರೆಗೂ ನಿನ್ನ ಅದೃಷ್ಟ ಚೆನ್ನಾಗಿತ್ತು, ತಪ್ಪಿಸ್ಕೊಂಡು ಬಂದಿದ್ಯಾ. ಇನ್ ಮೇಲಿಂದ ತಪ್ಪು ಮಾಡ್ದೆ, ಐ ವಿಲ್ ನೆವರ್ ಲಿವ್ ಯು. ಓಕೆ? ಐ ಆಮ್ ಮೋಹನ್. ಐ ಆಮ್ ಪ್ರಭಾಕರ್, ಪೊಲೀಸ್ ಇನ್ಸ್ಪೆಕ್ಟರ್. ಪ್ಲೀಸ್ ಕಮ್ ಇನ್ ಸೈಡ್. ಹಲೋ ಇನ್ಸ್ಪೆಕ್ಟರ್. ಹಲೋ ಲತಾ, ಹೇಗಿದೆಯಮ್ಮ? ಚೆನ್ನಾಗಿದ್ದೀನಿ. ಗುಡ್. ಮಿಸ್ಟರ್ ಮೋಹನ್, ನಾನಿಲ್ಲಿಗೆ ಯಾಕೆ ಬಂದಿದ್ದೇನೆ ಅನ್ನೋದು ನಿಮಗ್ ಚೆನ್ನಾಗಿ ಗೊತ್ತಿದೆ. ಡಾಕ್ಟರ್ ಎಲ್ಲಾ ವಿಷಯ ನನ್ನ ಹತ್ರ ಹೇಳಿದ್ದಾರೆ. ನೀವೆಲ್ಲರೂ ಹುಚ್ಚ ಅಂತ ಹೇಳ್ತಿರೋ ಆ ಕಿರಣ್ ನಮ್ಮೆಲ್ಲರನ್ನು ಹುಚ್ಚರನ್ನಾಗಿ ಮಾಡೋ ಹಾಗಿದೆ. ನಾಳೆ ಇಟ್ಕೊಂಡಿರೋ ಎಂಗೇಜ್ಮೆಂಟ್ಗೆ ಈಗಾಗಲೇ 100ಕ್ಕೂ ಹೆಚ್ಚು ಇನ್ವಿಟೇಷನ್ ಹಂಚಾಗಿ ಹೋಗಿದೆ. ಈಗ ಅದು ನಿಲ್ಸೋದಕ್ಕೆ ಹೇಗೆ ಸಾಧ್ಯ ಇನ್ಸ್ಪೆಕ್ಟರ್? ಎಂಗೇಜ್ಮೆಂಟ್ ನ ನಿಲ್ಸಕ್ ನಾನು ಹೇಳ್ತಿಲ್ಲ, ಆದ್ರೆ ಅದ್ ಹೇಗ್ ನಡಿಬೇಕು, ಹೇಗ್ ಮುಗಿಬೇಕು ಅನ್ನೋದು ನಾವ್ ಹೇಳೋ ರೀತಿಯಲ್ಲಿ ನಡೆಸ್ಬೇಕು. ಅಂದ್ರೆ ನಿಮ್ ಎಂಗೇಜ್ಮೆಂಟ್ ವಿಷಯ ಪೇಪರ್ ಅಲ್ಲಿ ಒಂದು ನ್ಯೂಸ್ ಕೊಡ್ತೀವಿ, ಅದನ್ನ ಕಿರಣ್ ಖಂಡಿತ ನೋಡೇ ನೋಡ್ತಾನೆ,
ಇಂಥ ಒಂದು ಅವಕಾಶನ ಅವನು ಬಿಡದೆ ಖಂಡಿತ ಫಂಕ್ಷನ್ ಬಂದೇ ಬರ್ತಾನೆ. ಇನ್ಸ್ಪೆಕ್ಟರ್, ಒಂದ್ ವೇಳೆ ನೀವು ಹೇಳಿದ ಹಾಗೆ ಅವ್ನು ಬರೋದೇ ಆದ್ರೆ ವೇಷ ಬದಲಾಯಿಸ್ಕೊಂಡು ಬರಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಅದಕ್ಕೂ ಒಂದು ಪ್ಲಾನ್ ಇದೆ. ಫಂಕ್ಷನ್ಗೆ ಸುಮಾರು 100 ಜನ ಬರ್ಬೋದು. ಎಲ್ರ ಹತ್ರ ಇನ್ವಿಟೇಷನ್ ಇರಲೇಬೇಕು. ವಿತೌಟ್ ಅನ್ ಇನ್ವಿಟೇಷನ್ ನೋಬಡಿ ಶುಡ್ ಬಿ ಅಲೌಡ್. ಇನ್ವೈಟ್ ಮಾಡದೆ ಫಂಕ್ಷನ್ ಬರೋ ಒಂದೇ ಒಂದು ವ್ಯಕ್ತಿ ಕಿರಣ್. ಅವನ್ ಯಾವ ವೇಷದಲ್ಲಿ ಬಂದ್ರು ಅವನ ಕೈಲಿ ಇನ್ವಿಟೇಷನ್ ಇರಲ್ಲ. ದಟ್ ಸಾಲ್ವ್ಸ್ ದ ಪ್ರಾಬ್ಲಮ್. ಇನ್ಸ್ಪೆಕ್ಟರ್, ಅಕಸ್ಮಾತ್ ನಾಳೆ ನಮ್ ಸ್ನೇಹಿತರೆ ಯಾರಾದ್ರೂ ಇನ್ವಿಟೇಷನ್ ಕಾರ್ಡ್ ಇಲ್ಲದೆ ಬರ್ಬೋದು. ಬರೋರೆಲ್ಲ ಇನ್ವಿಟೇಷನ್ ಕಾರ್ಡ್ ತರಲೇಬೇಕು ಅಂತ ಅಪ್ಪಣೆ ಮಾಡೋದು ಚೆನ್ನಾಗಿರಲ್ಲ. ಕೆಲವರಿಗೆ ಇದು ಇನ್ಸಲ್ಟ್ ಆಗ್ಬೋದು. ಲುಕ್ ಮಿಸ್ಟರ್ ಮೋಹನ್, ಫಂಕ್ಷನ್ ಬರೋ ಗೆಸ್ಟ್ಗಳು ಆಲ್ಮೋಸ್ಟ್ ಗಂಡ ಹೆಂಡ್ತಿರೆ. ಆದ್ರಿಂದ ಅವ್ರಗಳ ಕಡೆ ಹೆಚ್ಚಾಗಿ ಗಮನ ಕೊಡ್ಬೇಕಾಗಿಲ್ಲ. ಹಾಗೆ ಅವ್ರು ಯಾರಿಗೂ ಯಾವ ರೀತಿಯಲ್ಲಿ ಇನ್ಸಲ್ಟ್ ಆಗದೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಸಕ್ಸಸ್. ಸಕ್ಸಸ್. ನನ್ ರಾಜನ್ ಲಪ್ಟಾಯಿಸ್ಬೇಕು ಅಂತ ನೀನ್ ಆಡ್ದೆ, ಬಟ್ ನಿನ್ ರಾಣಿ ಬಾಡಿ ಗಾರ್ಡ್ಸ್ ಇಲ್ಲದೆ ಒಂಟಿಯಾಗಿತ್ತು. ಬಾಡಿ ಗಾರ್ಡ್ಸ್ ಇಲ್ಲ ಅಂದ್ಮೇಲೆ ಅವಳ ಹೇಗೆ ಗೆಲ್ತಾಳೆ? ಅದಕ್ಕೆ ನಾನು ಸೋತ್ಬಿಟ್ಟೆ. ಗಣೇಶ, ಜೀವನದಲ್ಲಿ ಮನುಷ್ಯ ಯಾವಾಗ್ಲೂ ಗೆಲ್ತಾನೆ ಇದ್ರೆ ಅದವನು ಬಲದಿಂದ ಅಲ್ಲ, ಎದುರುಗಡೆ ಇರೋನ್ ಬಲಹೀನತೆಯಿಂದ. ಇಟ್ಸ್ ಆಲ್ ರೈಟ್. ಇನ್ನೊಂದು ಆಟ ಆಡೋಣ. ಇದಕ್ಕೆ ಮೇಲೆ ಇನ್ನೊಂದು ಆಟ ಆಡಿದ್ರೆ ಬೋರ್ ಹೊಡೆದು ಬಿಡುತ್ತಷ್ಟೇ. ಕಿರಣ್, ಈ ಸಂದರ್ಭ ಅಲ್ಲದೆ ಇನ್ನು ಯಾವ ಸಂದರ್ಭದಲ್ಲಿ ನಾವಿಬ್ರು ಮೀಟ್ ಮಾಡಿದ್ರು ಗುಡ್ ಫ್ರೆಂಡ್ಸ್ ಆಗ್ಬೋದಾಗಿತ್ತು. ನೀನ್ ಇಲ್ಲಿಗೆ ಬಂದ ಮೇಲೆ ನಡೆದ ಘಟನೆಗಳೆಲ್ಲ ನೆನೆಸಿ ನನಗೆ ಆಶ್ಚರ್ಯ ಆಗುತ್ತೆ. ಈ ಗಣೇಶ ನೈಸಾಗಿ ಮಾತಾಡ್ತಾ ಇದ್ದಾನೆ ಅಂತ ನೀನು ಮೋಸ ಹೋಗ್ಬೇಡ. ನನಗೊಂದು ಸ್ಮಾಲ್ ಚಾನ್ಸ್, ಐ ಮೀನ್ ಚಿಕ್ಕ ಚಾನ್ಸ್ ಸಿಕ್ಕಿದ್ರು ಸಾಕು, ನಿನ್ನ ಡೆಫಿನೆಟ್ ಆಗಿ ಪೊಲೀಸ್ ಹಿಡ್ಕೊಡ್ತೀನಿ. ಹುಲಿ 2 ಹೆಜ್ಜೆ ಹಿಂದಕ್ಕೆ ಹಾಕಿ 16 ಹೆಜ್ಜೆ ಮುಂದಕ್ಕೆ ಹಾಕ್ಬೇಕಾದ್ರೆ. ನನಗ್ ಚೆನ್ನಾಗ್ ಗೊತ್ತು ಕುಳ್ರು ನಂಬಾರ್ದು ಅಂತ. ಅಲ್ಲ ಗಣೇಶ್, ಹುಲಿ 2 ಹೆಜ್ಜೆ ಹಿಂದಕ್ಕೆ ನೆಗೆದಾಗ್ಲೇ ಗುಂಡಿಟ್ಕೊಂಡ್ ಬಿಟ್ರೆ ಪರವಾಗಿಲ್ವೇ? ನೀನು ಚೆನ್ನಾಗೇ ಮಾತಾಡ್ತೀಯ. ಅದ್ರಲ್ಲೂ ನೀ ಮಾಡೋ ಕೆಲಸ ಎಲ್ಲ ಕರೆಕ್ಟ್ ಆಗೇ ಇವೆ. ಆದ್ರೂ ಜನ ಎಲ್ಲ ನಿನ್ನ ಹುಚ್ಚ ಅಂತ. ಐ ಆಮ್ ಸಾರಿ. ಪರವಾಗಿಲ್ಲ ಬಿಡು. ಈ ಸಮಾಜನೇ ನನ್ನ ಹುಚ್ಚ ಅಂತ ಕರೀತು. ಇದೇ ಸಮಾಜದಲ್ಲಿ 1.5 ವರ್ಷಕ್ಕೆ ಮುಂಚೆ ನಾನೊಬ್ಬ ಡಾಕ್ಟರ್, ಅದರಲ್ಲೂ ಹುಚ್ಚನ ವಾಸಿ ಮಾಡೋ ಡಾಕ್ಟರ್. ಡಾಕ್ಟ್ರೆ, ನಂಗೊಂದು ಬಲ್ಪ್ ಮಾಡ್ತೀರಾ? ಬಲ್ಪ್ ಅಲ್ಲ, ಹೆಲ್ಪ್ ಮಾಡ್ತೀರಾ? ಏನಪ್ಪ? ನಿಮ್ಮ ಅಪ್ರಾಣೆ ಮಾಡ್ತೀರಾ? ಮಾಡ್ತೀನಿ, ಹೇಳು. ಇನ್ನೇನಿಲ್ಲ, ನಂಗೆ ಒಂದು 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 ಕ್ವಾರ್ಟರ್ ಕೊಡ್ತೀರಾ? ಡಾಕ್ಟ್ರೇ, ಅದನ್ನ ಮಾತ್ರ ಕೊಡಬೇಡಿ. ಆಮೇಲೆ ಕುಡ್ದು ಭಾಷಣ ಮಾಡಕ್ ಶುರು ಮಾಡ್ಬಿಡ್ತಾನೆ. ಮಹಿಳೆಯರೇ ಓಟ್ ಕೊಡಿ ಅಂತ ನಮ್ಮನ್ನೇ ಮಹಿಳೆಯರೇ ಅಂತಾನೆ. ಅದಕ್ಕೆ ಓಟು ಕೊಡ್ಬೇಡಿ, ಕ್ವಾರ್ಟರ್ ಕೊಡ್ಬೇಡಿ. ಓಟು ಏನಿಲ್ಲ, ಕ್ವಾರ್ಟರ್ ಇಲ್ಲ ಡಾಕ್ಟ್ರೆ. ನನ್ನ ಸಂಕಟ ಏನು ಅಂತ ನಿಮಗ್ ಗೊತ್ತಲ್ಲ. ವಾಟರ್ ಬಾಟ್ಲ್ ಕೊಟ್ರೆ ನಿನ್ ಸಂಕಟ ಹೊಟ್ಟೋಗುತ್ತಾ? ಓ, ಹೊರಟಾಗುತ್ತೆ. ಇವತ್ತು ಹೊರಟೋಗುತ್ತೆ. ಇವತ್ತು ಹೋಗುತ್ತೆ. ನಾಳೆಗೆ ಇವತ್ತು ಕ್ವಾರ್ಟರ್ ಆದ್ರೆ ನಾಳೆಗೆ ಹಾಫು. ಹೋಗಿ ನಿಮ್ ಬಿಡ್ಗೋಗಿ. ನಡಿಯಾ ಡಾಕ್ಟ್ರೆ, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್. ನಾನ್ ಡಾಕ್ಟರ್ ಓದ್ತಿದ್ದಾಗ ನನಗ್ ಸಿಕ್ತಿದ್ ನೆಮ್ಮದಿ, ತೃಪ್ತಿ, ಸಂತೋಷ ಎಲ್ಲ ಸುಟ್ಟು ಬೂದಿ ಆಗೋಯ್ತು. ಒಬ್ಬ ಸಾಧಾರಣ ಮನುಷ್ಯನಿಗೂ ಒಬ್ಬ ಹುಚ್ಚನಿಗೂ ಇರೋ ವ್ಯತ್ಯಾಸ ಒಂದು ಕೂದಲಷ್ಟು ಮಾತ್ರ. ಅದನ್ನು ಯಾರು ಯಾವಾಗ ದಾಟ್ತಾರೋ ಹೇಳಕ್ಕಾಗಲ್ಲ. ನೋಡು ಗಣೇಶ್, ಅದೆಲ್ಲ ನಿನಗೆ ಅರ್ಥ ಆಗಲ್ಲ. ಆ ಪ್ರಪಂಚದಲ್ಲಿ ಅವ್ರಗಳ ಜೊತೆಲಿ ಇದ್ ನೋಡಿದ್ರೇನೆ ಅದರ್ಥವಾಗೋದು. ಕಿರಣ್, ಏನ್ ನೋಡ್ತಾ ಇದೀಯ? ಅಲ್ಲಿ ನೋಡಿ ಡಾಕ್ಟರ್, ಅವ್ರ ಕೈಲಿರೋ ವಾದ್ಯಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಆದ್ರೆ ಅವ್ರ ಕಣ್ಣಿಗದು ವಾದ್ಯ ತರನೇ ಕಾಣಿಸ್ತಾ ಇದೆ. ಅದರಿಂದ ಬರ್ತಾರೋ ಸಂಗೀತ ನಮ್ ಕಿವಿ ಕೇಳಿಸ್ತಾ ಇಲ್ಲ, ಆದ್ರೆ ಅದು ಅವ್ರ ಕಿವಿಗೆ ಇಂಪಾಗಿ ಕೇಳಿಸ್ತಾ ಇದೆ. ಏನು ಪ್ರಪಂಚ ಡಾಕ್ಟರ್? ಯು ಆರ್ ಕರೆಕ್ಟ್ ಕಿರಣ್. ಅವ್ರ ಪ್ರಪಂಚನೇ ಬೇರೆ.
ಏನ್ ಮಾಡ್ತಾ ಇದ್ದೀರಾ? ಹೇಳಿ, ಏನ್ ಮಾಡ್ತಿದ್ದೀರಾ? ಸಂಗೀತ ಕಚೇರಿ ಮಾಡ್ತಾ ಇದ್ದೀವಿ. ಮತ್ತೆ ನಿಲ್ಸಿಬಿಟ್ರಿ? ಹ್ಮ್. ಜಾಣ ಕೂಡ ಹುಚ್ಚನಂತೆ ಆಡಬಹುದು ಮಾತನು, ಹುಚ್ಚ ಕೂಡ ಜಾಣನಂತೆ ಹೇಳಬಹುದು ಹಾಡಲು. ಬುದ್ಧಿಗೆಟ್ಟ ಲೋಕದಲ್ಲಿ ನೀತಿ ಹೇಳು ಚಪಲ ಬೇತಕು. ಬುದ್ಧಿಗೆಟ್ಟ ಲೋಕದಲ್ಲಿ ನೀತಿ ಹೇಳು ಚಪಲ ಬೇತಕು. ಆಕಾಶದಲ್ಲಿ ಹಾರಾಡುವಾಗ ರೆಕ್ಕೆಯು ಬೇಕಯ್ಯ, ಆವೇಶದಿಂದ ಕೂಗಾಡುವಾಗ ಗಂಟಲು ಬೇಕಯ್ಯ. ಜಾಣ ಕೂಡ ಹುಚ್ಚನಂತೆ ಆಡಬಹುದು ಮಾತನು, ಹುಚ್ಚ ಕೂಡ ಜಾಣನಂತೆ ಹೇಳಬಹುದು ಹಾಡನು. ಬುದ್ಧಿಗೆಟ್ಟ ಲೋಕದಲ್ಲಿ ನೀತಿ ಹೇಳು ಚಪಲ ವೇತಕು. ಬುದ್ಧಿಗೆಟ್ಟ ಲೋಕದಲ್ಲಿ ನೀತಿ ಹೇಳು ಚಪಲ ವೇತಕು. ಡಾಕ್ಟರ್ ಇರೋದೇ ರೋಗ ಬರೋಕೆ, ರೋಗ ಬರೋದೇ ಔಷಧಿ ಕೊಡೋಕೆ. ರೋಗಕ್ಕಾಗಿ ಡಾಕ್ಟರು, ಡಾಕ್ಟರ್ಗಾಗಿ ರೋಗವು, ಹೇಳೋ ಜಾಣ ಇಲ್ಯಾರು. ಸೂರ್ಯ ಬಂದಾಗ ಹಗಲು, ಹೌದಾ? ಹಗಲು ಹೋದಾಗ ಇರುಳು. ಜಗವೇ ಮಾಯ. ರಪಪ ರಪಪ ರಪಪ. ಜಾಣ ಕೂಡ ಹುಚ್ಚನಂತೆ ಆಡಬಹುದು ಮಾತನು, ಹುಚ್ಚ ಕೂಡ ಜಾಣನಂತೆ ಹೇಳಬಹುದು ಹಾಡನು. ಬುದ್ಧಿಗೆಟ್ಟ ಲೋಕದಲ್ಲಿ ನೀತಿ ಹೇಳು ಚಪಲ ಬೇತಕು. ಬುದ್ಧಿಗೆಟ್ಟ ಲೋಕದಲ್ಲಿ ನೀತಿ ಹೇಳು ಚಪಲ ಬೇತಕು. ಸಂತೋಷ ಬೇಕೇನು ರಾಜ, ಆನಂದ ಬೇಕೇನು ರಾಜ. ಮೈ ನೋವೆಲ್ಲ ನೀ ಮರೆತು ಕುಣಿದಾಡುವೆ, ಕುಣಿದಾಡುವೆ. ಆನಂದ ಬೇಕೇನು ರಾಜ. ಕುಡಿಯೋನೆ ಜನ ಕುಡಿಯದವ ಕೋಣ, ಮಧುಪಾನ ರೋಗಕ್ಕೆ ಸಂಜೀವನ, ಸಂಜೀವನ. ಆನಂದ ಬೇಕೇನು ರಾಜ, ರಾಜ. ಮೈ ನೋವೆಲ್ಲ ನೀ ಮರೆತು ಕುಣಿದಾಡುವೆ, ಸಂತೋಷ ಬೇಕೇನು ರಾಜ. ಬೀಜ ಇರೋದೆ ಮರವು ಹುಟ್ಟೋಕೆ, ಮರವು ಇರೋದೆ ಬೀಜ ಹುಟ್ಟೋಕೆ. ಬೀಜದಿಂದ ವೃಕ್ಷವೋ, ವೃಕ್ಷದಿಂದ ಬೀಜವೋ, ಹೇಳೋ ಜಾಣ ಇಲ್ಯಾರು. ಏಕೆ ಈ ವಾದವೆಲ್ಲ
ನಮಗೆ ತಲೆಯಿಲ್ಲವಲ್ಲ ವಾದ ತಲೆಯು ಶಬಬರ್ರಬರ್ರಿಬರ್ರಬ್ಬ ಜಾಣ ಕೂಡ ಹುಚ್ಚನಂತೆ ಆಡಬಹುದು ಮಾತನ್ನು ಹುಚ್ಚ ಕೂಡ ಜಾಣನಂತೆ ಹೇಳಬಹುದು ಹಾಡನ್ನು ಬುದ್ಧಿಗೆಟ್ಟ ಲೋಕದಲ್ಲಿ ನೀತಿ ಹೇಳು ಚಪಲವೇತಕ ಬುದ್ಧಿಗೆಟ್ಟ ಲೋಕದಲ್ಲಿ ನೀತಿ ಹೇಳು ಚಪಲವೇತಕ ನಾನು ಎಷ್ಟೇ ಸಂತೋಷವಾಗಿದ್ರು ನನ್ನ ಜೀವನದಲ್ಲಿ ಏನೋ ಒಂದು ಕೊರತೆ ಇದ್ದೇ ಇತ್ತು. ಅದು ನನ್ನ ಮದುವೆ ಆದ್ಮೇಲೆ ತೀರೋಯ್ತು. ನನ್ನ ಹೆಂಡತಿ ಹೆಸರು ಲತಾ. ಅವಳು ನನ್ನ ಮನೆ ಮನಸ್ಸನ್ನೆಲ್ಲ ತುಂಬಿದ್ಲು. ನನ್ನ ಸರ್ವಸ್ವ ಅಂತಾನೆ ತಿಳ್ಕೊಂಡಿದ್ಲು. ಹಾಯ್ ಲತಾ. ನಾನು ಹೋಗಲ್ಲ. ನಾನು ಬೆಳಗ್ಗೆ ನೀನು ಕೇಳಿದ್ನಲ್ಲ ಅದು ಕೊಟ್ಯಾ? ಏನ್ ಕೇಳಿದ್ರಿ? ಕಾಫಿ ತಾನೆ ಕೊಟ್ಟಲ್ಲ? ಅದಲ್ಲ. ಪೇಪರಾ? ಅಲ್ಲಿಟ್ಟಿದ್ದೀನಿ. ಅದು ಅಲ್ಲಮ್ಮ. ಅಯ್ಯೋ ಸೋಪು ಮತ್ತಿನ್ನೇನು? ನಾನ್ ಕಿಸ್ ಕೇಳಿದ್ನಲ್ಲ ಅದು ಕೊಟ್ಯಾ? ಹೋಗ್ರಿ ನೀವು, ನಾ ಕೊಡಲ್ಲ. ಹೋಗ್ರಿ ಹಿಂಗೆ ಆಡ್ತಾ ಇರು. ನಾನು ಕಿರ್ಚ್ಕೊಂಡು ಮನೆ ಸುತ್ತ ಜನ ಸೇರಿಸ್ಬಿಡ್ತೀನಿ, ಗೊತ್ತಾ? ಬೇಡ. ಕೊಡ್ತೀಯ ಅಲ್ವಾ? ಕೊಡ್ತೀನಿ. ಕೊಡ್ಬೇಕ? ಕಮಾನ್. ಏನಾಯ್ತು? ಅಯ್ಯೋ, ನಿಮ್ ಯಾರದು ಮಾಡ್ತಿದ್ದು? ಲತಾ, 10 ಗಂಟೆ ಆಯ್ತು, ಲೈಟ್ ಆಫ್ ಮಾಡಿ ಮಲ್ಕೋಬೇಕು. ಪ್ಲೀಸ್ ರೀ, ಒಂದ್ 5 ನಿಮಿಷ ಇದನ್ನ ಓದ್ ಮುಗಿಸ್ತೀನಿ. ನಥಿಂಗ್ ಡೂಯಿಂಗ್. ಆಫ್ ಮಾಡೋದ್ರೆ ಆಫ್ ಮಾಡ್ಬೇಕು. ಅಯ್ಯೋ, ಏನ್ ರಗ್ಲಪ್ಪ ನಿಮ್ದು? ಓದಕ್ಕೂ ಬಿಡಲ್ಲ, ಮಲ್ಕಕ್ಕೂ ಬಿಡಲ್ಲ. ನಾನು ಎಲ್ಲಾದ್ರೂ ಒಂದ್ 5 ದಿವಸ ಊರ್ಗ್ ಹೋಗ್ಬಿಡ್ಬೇಕು. ಲತಾ, ನಾನ್ ಕೆಲಸ ಮಾಡೋದೇ ಬೇರೆ ಪ್ರಪಂಚದಲ್ಲಿ. ಅಲ್ಲಿಂದ ಇಲ್ಲಿಗೆ ಬಂದಾಗ ನನಗೋಸ್ಕರ ಕಾಯ್ತಾ ಇರೋದು ನೀನೊಬ್ಳೆ. ಲತಾ, ನನಗೆ ತಾಯಿ ತಂದೆ ಅಣ್ಣ ತಂಗಿ ಎಲ್ಲ ನೀನೇ ತಾನೆ. ಬೇರೆ ಯಾರಿದ್ದಾರೆ ಲತಾ ನನಗೆ? ಕಿರಣ್, ನನಗ್ ಮಾತ್ರ ನಿಮ್ಮನ್ ಬಿಟ್ಟು ಯಾರಿದ್ದಾರೆ? ಐ ಲವ್ ಯು ಕಿರಣ್. ಥ್ಯಾಂಕ್ ಯು. ನೋಡು ಲತಾ, ನಾನು 4 ದಿನ ಊರಾಚೆ ಹೋಗ್ತಾ ಇದ್ದೀನಿ. 4 ದಿನ ಸ್ಟಾಕು ಕೊಟ್ಬಿಡು, ಒಟ್ಟಿಗೆ ಜೊತೆಲಿ ತಗೊಂಡೋಗ್ಬಿಡ್ತೀನಿ. ಅದೆಲ್ಲ ಆಗಲ್ಲ. ನಿನ್ಗೇನಾದ್ರು ಬುದ್ಧಿಗಿದ್ಯಾ ಲತಾ? ನೀನ್ ಬರ್ತಾ ಸೋಮಾರಿ ಆಗ್ಬಿಟ್ಟಿದ್ಯಾ? ಕೆಳಗಡೆ ಡಾಕ್ಟರ್ ಕಾಯ್ತಾ ಇದಾರೆ ಅಂತ ಹೇಳ್ತಾನೆ ಇದ್ರಿ. ನನಗೆ ಜಾಗ ಬಿಡು, ಲೇಟ್ ಆಯ್ತು. ಸುಮ್ಮನೆ ಕಾಯಿಲೆ ಬಿಡಿ ಡಾಕ್ಟರ್. ಡಾಕ್ಟರ್ ಕಿರಣ್, ನಿನಗೆ 5 ನಿಮಿಷ ಟೈಮ್ ಕೊಟ್ಟಿದ್ದೀನಿ. ಅಷ್ಟರಲ್ಲಿ ನೀನ್ ಕೆಳಗಡೆ ಬರಬೇಕು. ಇಲ್ಲ ಅಂದ್ರೆ ನಿನ್ನನ್ನು ಬಿಟ್ಟು ನಾನು ಏರ್ಪೋರ್ಟ್ಗೆ ಹೋಗ್ತೀನಿ. ನೋಡಲ್ಲ, ಡಾಕ್ಟರ್ 5 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಬೇಗ ಎಷ್ಟು ಕೊಡ್ತಾ ಕೊಟ್ಬಿಟ್ಟು ತಗೊಂಡು ಬರ್ತೀನಿ. ಹೋಗ್ರಿ, ನಿಮ್ಗೆ ಹಗಲು ರಾತ್ರಿ ಅನ್ನೋದೇ ಅಲ್ಲ. ನೋಡು, 4 ನಿಮಿಷ ಉಳಿದಿರೋದು. ಇನ್ 3 ನಿಮಿಷ ಉಳಿದಿರೋದು. ಇನ್ 2 ನಿಮಿಷ ಉಳಿದಿರೋದು ಲತಾ. ಇನ್ 1 ನಿಮಿಷ ಇರೋದು. ಎಲ್ಲ ಆಗುತ್ತು, ಬೇಗ. ಡಾಕ್ಟರ್, ಐ ಆಮ್ ರೆಡಿ. ಲತಾ, ಬಾಯ್. ನಾನು ಬರಲಾ? ಬಂದ್ಬಿಡಿ ಅಂದ್ರೆ. ಓಕೆ, ಹೋಗೋಣ ಡಾಕ್ಟರ್. ತೋರಿಸ್ಕೊ. 5 ನಿಮಿಷ ಟೈಮ್ ಕೊಟ್ರಲ್ಲ, ಅದು ತಪ್ಪಾಗ ಸರ್. ಲತಾ, ಬಾಯ್. ಬರ್ತೀನಿ. ನಮಸ್ತೆ. 4 ದಿವಸದಲ್ಲಿ ಬರ್ತೀನಿ ಅಂದವನು 2 ದಿನಕ್ಕೆ ಬಂದ್ಬಿಟ್ಟೆ. ನಾನು ಹೋಗಿದ್ದ ಮೀಟಿಂಗ್ ಅಲ್ಲಿ ನನ್ನೇ ರಿಸರ್ಚ್ಗೆ ಫಾರಿನ್ ಕಳಿಸೋದು ಅಂತ ತೀರ್ಮಾನ ಮಾಡಿಬಿಟ್ರು. ಅದು ನನ್ನ ಹೆಂಡತಿ ಜೊತೆಯಲ್ಲಿ. ಆಗ ನನಗಾದ ಆನಂದ ಸಂತೋಷ ಅಷ್ಟಿಷ್ಟಲ್ಲ. ಆ ಆನಂದನ ನನ್ನ ಹೆಂಡತಿ ಜೊತೆ ಹಂಚ್ಕೋಬೇಕು ಅಂತ ಮನೆಗೆ ಓಡೋಡ್ ಬಂದೆ. ಲತಾ, ಲತಾ, ಓ ಲತಾ.
ಎಲ್ರೂ ಸೇರಿ ನನಗೆ ಹುಚ್ಚ ಅಂತ ಪಟ್ಟ ಕಟ್ಟಿದ್ರು. ನಾನ್ ಡಾಕ್ಟರ್ ಆಗಿದ್ದ ಕ್ಲಿನಿಕ್ ನಲ್ಲೇ ನನಗೆ ಪೇಷಂಟ್ ಆಗಿ ಅಡ್ಮಿಟ್ ಮಾಡಿದ್ರು. ನನ್ನ ಹೆಂಡತಿ ನಿರಪರಾಧಿ ಅಂತ ಡಾಕ್ಟರ್ ಜಯರಾಜ್ ಎಷ್ಟೋ ಸಲ ಹೇಳಿದ್ರು, ನಾನ್ ನಂಬಲಿಲ್ಲ. ನಂಬಕ್ಕಾಗ್ಲಿಲ್ಲ. ಹೇಗೆ ನಂಬೋದು? ನಾನೇ ನನ್ನ ಕಣ್ಣಿಂದ ನೋಡಿದ್ದು. ಮಿಸ್ಟರ್ ಗಣೇಶ್, ಅರ್ಥ ಇಲ್ಲದೆ ಇರೋ ಜೀವನ, ಗಂಡನ ಪ್ರೀತಿಲಿ ತೃಪ್ತಿ ಇಲ್ಲದೆ ಇರೋ ಬೀದಿ ಸೂಳೆ ಆದ ಹೆಂಡತಿ, ಇದೆಲ್ಲ ನೆನಪಾದಾಗ ಅಷ್ಟೇ ಅಲ್ಲ ಗಣೇಶ್, ಅವಳು ನನ್ನಿಂದ ಡೈವರ್ಸ್ ತಕೊಂಡು ನನ್ನ ಈ ಸ್ಥಿತಿಗೆ ತಂದು ನನ್ನ ದೇಹನ ಅಪ್ಕೊಂಡಿದ್ದ ಕೈ ಮತ್ತೊಬ್ಬನ ದೇಹನ ಅಪ್ಕೊಂಡು ಮೆರಿಬಾರ್ದು. ಅವಳು ಜೀವಂತವಾಗಿರ್ಬಾರ್ದು ಗಣೇಶ್, ಜೀವಂತವಾಗಿರ್ಬಾರ್ದು. ಗಣೇಶ್, ನಾನು ಯಾರು ಅಂತ ನಿನಗೆ ಗೊತ್ತು. ನನ್ನ ಹೆಂಡತಿನೇ ಕೊಲೆ ಮಾಡ್ತೀನಿ ಅನ್ನೋದು ನಿನಗೆ ಗೊತ್ತು. ಆದ್ರೆ ಅವಳು ಯಾರು ಅಂತ ನಿನಗೆ ಗೊತ್ತಿಲ್ಲ ಅಲ್ಲ? ಬಾ ನೋಡಲ್ಲಿ. ನಿಮಗೆ ಗೊತ್ತಿಲ್ಲ ಮೋಹನ್, ಅನಿರೀಕ್ಷಿತವಾಗಿ ನನ್ನ ಬಾಳ್ನಲ್ಲಿ ನಡೆದ ಒಂದು ಘಟನೆಯಿಂದ ನೀವೀಗ ನನ್ನನ್ನ ಈ ಸ್ಥಿತಿಯಲ್ಲಿ ನೋಡ್ಬೇಕಾಯ್ತು. ವಿವೇಚನೆ ಇಲ್ಲದೆ ನನ್ನ ಮೇಲೆ ಅನುಮಾನ ಪಟ್ಟ ನನ್ನ ಗಂಡನಿಂದಾಗಿ ಸಂತೋಷವಾಗಿದ್ದ ನನ್ನ ಬಾಳು ದುಃಖದ ಮಡುವಾಗೋಯ್ತು. ನನಗ್ ಧೈರ್ಯ ತುಂಬಿ ಅನುಕಂಪ ತೋರಿಸ್ತಿರೋದು ನಿಮ್ಮ ಹತ್ರ ಹೃದಯ ಬಿಚ್ಚಿ ಮಾತಾಡ್ಬೇಕು ಅನ್ಸುತ್ತೆ. ಹಿಂದೆ ನಡೆದದ್ದನ್ನೆಲ್ಲ ಅದೇನೇ ಇದ್ರು ನನಗ್ ಮೆಚ್ಚುಗೆ ಆಗಿದ್ದು ಮನಸ್ಸು ಬಿಚ್ಚಿ ಮಾತಾಡೋ ನಿನ್ ಸ್ವಭಾವ. ಒಳಗಿನ ಹೊರಗೆ ಹರಿದಾಗ್ಲೇ ಹೃದಯ ಹಗುರಾಗೋದು. ಹೇಳ್ಬಿಡು. ಹೇಳ್ತೀನಿ ಮೋಹನ್, ಯಾವುದನ್ನು ನಿಮ್ಮ ಹತ್ರ ಮುಚ್ಚುಮರೆ ಮಾಡೋದಕ್ಕೆ ನಾನು ಇಷ್ಟಪಡಲ್ಲ. ನಾನು ಎಲ್ರ ಜೊತೆನೂ ಯಾವಾಗ್ಲೂ ಫ್ರೆಂಡ್ಸ್ ಆಗಿ ಇರ್ತಿದ್ದೆ. ಯಾಕಂದ್ರೆ ನಾನು ಲೈಫನ್ನ ತುಂಬಾ ಪ್ರೀತಿಸ್ತಿದ್ದೆ, ಈಗಲೂ ಪ್ರೀತಿಸ್ತಿದ್ದೀನಿ. ಆ ಪ್ರೀತಿಯಿಂದಲೇ ಸದಾ ಎಲ್ರ ಜೊತೆನೂ ಪಳಗ್ತಾ ಇದ್ದೆ. ನಾನು ಕಾಲೇಜಿನಲ್ಲಿ ಓದ್ತಿದ್ದಾಗ ಎಕ್ಸ್ಕರ್ಷನ್ಗೋಸ್ಕರ ಮದ್ರಾಸ್ಗೆ ಹೋಗಿದ್ದೆ. ನಮ್ಮ ಗ್ರೂಪ್ನಲ್ಲಿ ರವೀನ್ ಒಬ್ಬ ಇದ್ದ. ಸಂತೋಷ ಬಂದಾಗ ಸಂಗೀತ ಹಾಡುವೆ ನಾನೆಂದು, ನನಕ್ಕೂ ನಕ್ಕು ಹೂವಾದಂತೆ ಹಕ್ಕಿಯಾಗಿ ಹಾರಿದಂತೆ ಚುಕ್ಕಿಗೊಂದು ಮುತ್ತು ಕೊಟ್ಟಂತೆ ಹಾಡುವೆ ಲೋಕವನ್ನೇ ಗೆದ್ದು ಬಂದಂತೆ. ಅದರ ಮೆಲ್ಲಗೆ ಅರಳಲು ಈ ಮೌನವೇಕೆ, ಸಂಕೋಚವೇಕೆ, ನಿನ್ನಾಸೆ ಹೇಳೇನಿದೆ. ನಡುವು ಆಡುತ್ತಾ ಬಳುಕಲು ಅದರ ಮೆಲ್ಲಗೆ ಅರಳಲು ಈ ಮೌನವೇಕೆ, ಸಂಕೋಚವೇಕೆ, ನಿನ್ನಾಸೆ ಹೇಳೇನಿದೆ. ಕೆಂಪು ಬಾನಲ್ಲಿ ತಂಪು ಗಾಳಿ ಕೆಂಪು ಹಾಡಲ್ಲಿ ಸಂತೋಷ ಬಂದಾಗ ಸಂಗೀತ ಹಾಡುವೆ ನಾನೆಂದು, ಹಾಡುವೆ
ಲೋಕವನ್ನೇ ಗೆದ್ದು ಬಂದಂತೆ ಮುಗಿದಾಗ ರಾತ್ರಿ ಬಂದಾಗ ಎಂಥ ಆನಂದ ಜೋಡಿ ಇರುವಾಗ ಸಂತೋಷ ಬಂದಾಗ ಸಂಗೀತ ಹಾಡುವೆ ನಾನೆಂದು ಸಂತೋಷ ಬಂದಾಗ ಸಂಗೀತ ಹಾಡುವೆ ನಾನೆಂದು ನಾನಕ್ಕು ನಕ್ಕು ಹೂವಾದಂತೆ ಹಕ್ಕಿಯಾಗಿ ಹಾರಿದಂತೆ ಚುಕ್ಕಿಗೊಂದು ಮುತ್ತು ಕೊಟ್ಟಂತೆ ಹಾಡುವೆ ಲೋಕವನ್ನೇ ಗೆದ್ದು ಬಂದಂತೆ ಏನ್ ಲತಾ ಒಂಟಿ ಹಾಕ್ಬಿಟ್ಟಿದ್ಯಾ? ಲತಾ ತುಂಬಾ ಬೋರ್ ಹೊಡಿತಾ ಇದೆ, ಹಾಗೆ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ. ಸಾರಿ ರವಿ, ಈ ಬುಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ನಾನೆಲ್ಲೂ ಬರಕ್ಕಾಗಿಲ್ಲ. ಲತಾ ನಿನ್ನ ಹತ್ರ ಏನೇನೋ ಮಾತಾಡ್ಬೋದು ಅಂತ ತುಂಬಾ ಆಸೆ. ರವಿ, ಇದೆಲ್ಲ ನನ್ಗೆ ಹಿಡ್ಸೋಲ್ಲ. ಏನೋ ನಿಮ್ಮ ಹತ್ರ ನಗ್ನಗ್ತಾ ಮಾತಾಡ್ತಿರ್ಬೋದು, ಹಾಗಂತ ಹೀಗೆಲ್ಲ ನಡ್ಕೊಳ್ಳೋದಾ? ದಿಸ್ ಇಸ್ ಟೂ ಬ್ಯಾಡ್. ಕಾಲೇಜ್ ಮುಗಿದ್ಮೇಲೆ ಚಿಕ್ಕ ವಯಸ್ಸಿನಿಂದಲೂ ಅಪ್ಪ ಅಮ್ಮ ಎಲ್ಲ ಆಗಿದ್ದ ನಮ್ಮ ಮಾವನೇ ಹೊರ ಹುಡುಕಿದ್ರು. ನನ್ನ ಕೈ ಹಿಡಿದವರು ಡಾಕ್ಟರ್ ಕಿರಣ್. ಕಿರಣ್ ನನ್ನ ಮೇಲೆ ಪ್ರಾಣನೇ ಇಟ್ಟಿದ್ರು. ಮದುವೆ ಆಗಿ 6 ತಿಂಗಳ ಮೇಲೆ ನಮ್ಮ ಮಾವ ತೀರ್ ಹೋಗ್ಬಿಟ್ರು. ಕಿರಣಿಗೆ ಮೊದಲೇ ನನ್ನ ಮೇಲಿದ್ದ ಪ್ರೀತಿ ಜೊತೆ ಅನುಕಂಪನೂ ಸೇರ್ಬಿಡ್ತು. ನಾನೇ ಅವ್ರ ಸರ್ವಸ್ವಾಗಿದ್ದೆ. ಸಂತೋಷವಾಗಿ ಸಾಕ್ತಿದ್ದ ನಮ್ಮ ಜೀವನ ನೌಕೆಯಲ್ಲಿ ಮತ್ತೆ ಆ ಲಫಂಗ ರವಿ. ಹಲೋ, ಕ್ಯಾನ್ ಐ ಸ್ಪೀಕ್? ಹಾಯ್ ಲತಾ, ಹೌ ಆರ್ ಯು? ಯಾರ್ ಮಾತಾಡೋದು? ಹೇ, ನಾನು ಸ್ವೀಟ್ ರೋಮಿಯೋ ರವಿ ಮಾತಾಡ್ತಿದ್ದೀನಿ. ರವಿನಾ? ಊರಿಂದ ಯಾವಾಗ ಬಂದೆ? 1 ವಾರ ಆಯ್ತು. ಹೇಗಿದ್ಯಾ ಲತಾ? ಚೆನ್ನಾಗಿದ್ದೀನಿ. ಹೌದು, ನಿನಗ್ ಮದ್ವೆ ಆಯ್ತಂತೆ? ಹಾಗ? ಅಯ್ಯೋ, ನಾನಿನ್ನು ಹಾಗೆ ಇದ್ದೀನಿ ಲತಾ, ಪಕ್ಕ ಬ್ರಹ್ಮಚಾರಿ. ಸರಿ, ನಿನ್ ಹಸ್ಬೆಂಡ್ ವಾಟ್ ಇಸ್ ಹಿ? ಹಿ ಇಸ್ ಎ ಡಾಕ್ಟರ್, ವೆರಿ ಕೈಂಡ್ ಹಾರ್ಟೆಡ್. ಈಗ ಅವ್ರು ಊರಲ್ಲಿಲ್ಲ. ಏ ಲತಾ, ನಾನು ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ. ಹೋಗೋದಕ್ ಮೊದ್ಲು ನಿನ್ನೊಂದ್ಸಲ ನೋಡ್ಕೊಂಡು ಹೋಗೋಣ ಅಂತ. ಓಕೆ.
ಓಕೆ. ಥ್ಯಾಂಕ್ ಯು. ಹಾಯ್ ಲತಾ. ಓ ಹಲೋ ರವಿ. ಒಳಗಡೆ ಬರ್ಬೋದಾ? ಪ್ಲೀಸ್ ಕಮ್ ಇನ್. ಓ ಫ್ಯಾಂಟಾಸ್ಟಿಕ್. ವೆರಿ ನೈಸ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ನೀವು ಕೂತ್ಕೊಳ್ಳಿ. ಪರವಾಗಿಲ್ಲ. ಬೈ ದ ಬಾಯ್, ನಾನು ನಿಮ್ಮ ಹಸ್ಬೆಂಡ್ ಮೀಟ್ ಮಾಡಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ ಅಂತಿದ್ದೆ. ಬಟ್ ಅವ್ರ ಊರಲ್ಲೇ ಇಲ್ವೇ? ಏ ಲತಾ, ನೀನ್ ಮದುವೆ ಆಗಿದ್ರು ಕೂಡ ಆ ಕಾಲೇಜ್ ಡೇಸ್ಗಳಲ್ಲಿ ಹೇಗಿದ್ಯೋ ಈಗಲೂ ಹಾಗೇ ಇದೆಯಾ. ಸೇಮ್ ಬ್ಯೂಟಿ, ಸೇಮ್ ಫಿಗರ್. ಓ, ನಮ್ ಜೊತೆ ಓದಿದ ಒಂದೊಂದು ಹುಡುಗಿಯರ್ನು ನೋಡಿದ್ರೆ, ಓ ಗಾಡ್, ವಾಟ್ ಎ ಚೇಂಜ್. ಕೈಯಲ್ಲೊಂದು, ಕಂಕಳಲ್ಲೊಂದು, ಸೊಂಟದಲ್ಲೊಂದು. ಆದ್ರೆ ನೀನ್ ಮಾತ್ರ ಹಾಗೇ ಇದೆಯಾ. ಲತಾ, ನಾನ್ ನಿನ್ ಮನೆಗೆ ಮೊದಲನೇ ಸಲ ಬರ್ತಾ ಇದ್ದೀನಿ. ನೀನ್ ಮಾತ್ರ ಕುಡಿಬಹುದು. ನನಗೇನು ಆಫರ್ ಮಾಡಲ್ವೋ? ಏನ್ ತಗೋತೀಯ ರವಿ? ಎನಿಥಿಂಗ್. ಒಂದ್ ನಿಮಿಷ. ಥ್ಯಾಂಕ್ ಯು. ಮನೆ ತುಂಬಾ ಚೆನ್ನಾಗಿಟ್ಟಿದ್ದೀರಿ. ಥ್ಯಾಂಕ್ ಯು. ನೀವಿಬ್ರೇ ಇರೋದು ಅಂತ ಕಾಣಿಸುತ್ತೆ ಅಲ್ವೇ? ಎಕ್ಸ್ಕ್ಯೂಸ್ ಮೀ, ಒಂದ್ ಫೋನ್ ಕಾಲ್ ಮಾಡ್ಲಾ? ಪ್ಲೀಸ್. ನೋಡಿದ ಕಿರಣ್ ತಮ್ಮನ್ ತಾವೇ ಮರ್ತ್ಬಿಟ್ರು. ಅಲ್ಲಿ ನೋಡಿದ್ದನ್ನೇ ನಿಜ ಅಂತ ನಂಬ್ಕೊಂಡ್ಬಿಟ್ರು. ಈ ಕಾರಣ ಕಿರಣ್ ಒಬ್ಬ ಮನೋರೋಗಿ ಆಗ್ಬಿಟ್ರು. ಡಾಕ್ಟರ್ ಜಯರಾಜ್ ಅವ್ರನ್ನ ಪೊಲೀಸ್ನವರಿಂದ ಬಿಡಿಸ್ಕೊಂಡು ತಮ್ಮ ಕ್ಲಿನಿಕ್ ನಲ್ಲೇ ಅಡ್ಮಿಟ್ ಮಾಡ್ಕೊಂಡ್ರು. ಕಿರಣ್ ಹೃದಯದಲ್ಲಿ ಕುದಿತಿದ್ದ ರೋಷ ದ್ವೇಷನ ತಗ್ಸೋ ಟ್ರೈ ಮಾಡಿದ್ರು. ನಾನು ಅವ್ರನ್ನ ಭೇಟಿ ಮಾಡಕ್ ಹೋದ್ರೆ ಎಲ್ಲಿ ಅವ್ರು ಹುಚ್ಚು ಹೆಚ್ಚಾಗುತ್ತೋ ಅಂತ ಡಾಕ್ಟರ್ ನನ್ನನ್ನ ನೋಡಕ್ ಬಿಡ್ಲೇ ಇಲ್ಲ. 1.5 ವರ್ಷದಿಂದ
ಡಾಕ್ಟರ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಬಂದ್ರು. ನಾನ್ ನಿರಪರಾಧಿ ಅಂತ ಎಷ್ಟು ಸಾರಿ ಹೇಳಿದ್ರು ಕಿರಣ್ ಅದನ್ನ ನಂಬ್ಲಿಲ್ಲ ಅಂತ ಡಾಕ್ಟ್ರೆ ನನ್ನ ಹತ್ರ ಹೇಳಿದ್ರು. ಅದಕ್ಕೋಸ್ಕರ ನಾನು ಅವರಿಂದ ಡೈವರ್ಸ್ ತಗೊಳ್ಳುವಂತ ಪರಿಸ್ಥಿತಿ ಬಂತು. ಆಮೇಲೆ ನಿಮ್ಮನ್ನ ಮೀಟ್ ಮಾಡಿದೆ. ಹಿಂದಿಂದೆಲ್ಲ ಮರೆತು ನಿಮ್ ಜೊತೆ ಬಾಳ್ಬೋದು ಅಂತ ಅನ್ನಿಸ್ತು. ಈಗ ಹೇಳಿ ಮೋಹನ್, ತಾನ್ ಕಂಡಿದ್ದನ್ನೇ ನಿಜ ಅಂತ ನಂಬಿ ಕೊಲೆ ಮಾಡಿದ ಕಿರಣ್ ಹುಚ್ಚರಾದ್ರು ಅಂತ ನಾನು ಬಾಳೆಲ್ಲ ಅರೆ ಹುಚ್ಚರಾಗೆ ಕಳಿಬೇಕಾ? ನಂದೇನ್ ತಪ್ಪು? ನನಗೆ ಯಾಕೆ ಶಿಕ್ಷೆ ಕೊಟ್ರು? ನಾನು ಏನ್ ತಪ್ಪು ಮಾಡಿದೆ? ಸರಿಯೋ ತಪ್ಪೋ ನಿನಗೆ ಹೇಳೋ ಶಕ್ತಿ ನನಗಿಲ್ಲ. ನಿನ್ನ ಕಥೆ ಎಲ್ಲ ಕೇಳಿದ ಮೇಲೆ ನಿನಗೆ ಫ್ರೆಂಡ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನೀನು ಮೊದಲೇ ಹೇಳಿದ್ದಿ ಒಬ್ಬ ಹುಚ್ಚನಿಗೂ ಮನುಷ್ಯನಿಗೂ ಇರೋ ವ್ಯತ್ಯಾಸ ಒಂದು ಕೂದಲೆಳೆ ಎಷ್ಟು ಅಂತ. ಆ ಕೂದಲೆಳೆನ ಎಳೆದು ಆ ಕಡೆ ಎಸ್ಬಿಟ್ಟು ನೀನ್ ಯಾಕೆ ಒಬ್ಬ ಮನುಷ್ಯ ಆಗ್ಬಾರ್ದು? ಪ್ಲೀಸ್, ನಿನಗೆ ನಾನು ಹೇಳ್ತಾ ಇರೋದು. ಕಿರಣ್, ಯಾಕೆ ನಿನಗೆ ಅರ್ಥ ಆಗ್ತಾ ಇಲ್ವಾ? ನಿನಗೆ ಕನ್ನಡ ಬರಲ್ವಾ? ನಿನಗೆ ಕಿವಿ ಕೇಳಿಸ್ತಾ ಇಲ್ವಾ? ಕಿರಣ್, ಕರೆಂಟ್ ಬಂದಾಯ್ತು. ಇನ್ಮೇಲೆ ಖಂಡಿತ ತಪ್ಪಿಸ್ಕೊಳ್ಳೋದ. ಪ್ಲೀಸ್ ಪ್ಲೀಸ್. ನಾವು ಪೇಪರ್ ನಲ್ಲಿ ಕೊಟ್ಟಿರೋ ಅನೌನ್ಸ್ಮೆಂಟ್ ನ ಕಿರಣ್ ನೋಡೇ ನೋಡ್ತಾರೆ. ಅವ್ರ ಪೇಪರ್ ನೋಡೇ ನೋಡ್ತಾರೆ ಅಂತ ಹೇಗೆ ಹೇಳ್ತೀರಾ? ಮೇಡಮ್, ನಿಮ್ಮನ್ನ ಕೊಲೆ ಮಾಡ್ಬೇಕಂತ ಒಂದೇ ಉದ್ದೇಶ ಇರೋ ಮನುಷ್ಯ ನಿಮ್ ಬಗ್ಗೆ ತಿಳ್ಕೊಳಕ್ಕೆ ಖಂಡಿತ ಪೇಪರ್ ನೋಡೇ ನೋಡ್ತಾನೆ. ಇದಕ್ಕೆ ಟೈಮು ಅಂತ ಹೇಳೋದು. ಎಷ್ಟು ದೊಡ್ಡ ಕೆಲಸ ಮಾಡಿದ್ರೇನು, ಇವನ ಹತ್ರ ಅಡಿಗೆ ಕೆಲಸ ಮಾಡ್ಬೇಕು. ಟೀ ಇನ್ನು ಎಷ್ಟು ದಿವಸ ಈ ಕೆಲಸ ಮಾಡ್ಬೇಕು? ಟೀ ಚೆನ್ನಾಗಿದ್ಯಾ? ಅಯ್ಯ, ಕುಡೀರಿ. ಲತಾ, ನಿನ್ಗಿನ್ನೊಂದು ಮದುವೆನಾ? ಮತ್ತೊಬ್ಬ ಗಂಡನ? ಈ ಪೇಪರ್ ಹಾಕಿರೋ ಪಬ್ಲಿಸಿಟಿ ಒಂದು ನಾಟಕ. ನೀವು ನನಗೋಸ್ಕರ ಬೀಸಿರೋ ಬಲೆ ಅದನ್ನ ಕತ್ತರಿಸಿ ನಾನು ಬರ್ತೀನಿ, ಖಂಡಿತ. ಆದ್ರೆ ನೀವೆತ್ತಿರೋ ಬಲೆನ ಹರಿದು ನನ್ನ ಗುರಿನ ಸಾಧಿಸಿ ನೆಮ್ಮದಿ ಪಡೆದೇ ಪಡಿಸಿ. ದಟ್ ಈಸ್ ಡೆಫಿನೆಟ್. ಈ ಎಂಗೇಜ್ಮೆಂಟ್ ಮೂಲಕ ನಾವು ಕಿರಣ್ಗೆ ಬಲೆ ಬೇಯಿಸ್ತೀವಂತ ಒಂದ್ ವೇಳೆ ಅನುಮಾನ ಬಂದ್ರೆ ಅವನ್ ಅಲ್ಲಿಗೆ ಬರ್ದೇ ಇರ್ಬೋದು. ನಾವು ಎಕ್ಸ್ಪೆಕ್ಟ್ ಮಾಡಿದಾಗ ಅವ್ನ್ ಬಂದ್ರೆ ನಮ್ಮಿಂದ ತಪ್ಪಿಸ್ಕೊಳ್ಳೋಕ್ ಸಾಧ್ಯನೇ ಇಲ್ಲ. ಹಲೋ, ಎಸ್, ಜಸ್ಟ್ ಎ ಮಿನಿಟ್. ಮೇಡಮ್, ನಿಮ್ಗೆ ದಿನಕರಂತೆ ಯಾರಾದ್ರೂ ಗೊತ್ತಾ? ಹೌದು, ಅವ್ರು ನಮ್ಮ ಫ್ಯಾಮಿಲಿ ಫ್ರೆಂಡ್. ಪ್ಲೀಸ್. ಹಲೋ, ಯಾರು? ಲತಾನಾ? ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿ ಸರ್. ಒಂದ್ ವಿಷಯ, ಇವತ್ ನನ್ಗೆ ನಿಶ್ಚಿತಾರ್ಥ. ಓದ್ತೆ ಪೇಪರ್ನಲ್ಲಿ. ನೀ ಚೆನ್ನಾಗಿರ್ಬೇಕಮ್ಮ. ಎಲ್ಲ ನಿಮ್ಮ ಆಶೀರ್ವಾದ ಸರ್. ಸಾರಿ ಸರ್, ಈ ಕನ್ಫ್ಯೂಷನ್ ನಲ್ಲಿ ನಿಮ್ಗೆ ಇನ್ವಿಟೇಷನ್ ಕಳ್ಸೋದೇ ಮರ್ತ್ಬಿಟ್ಟೆ. ನನಗೆ ಯಾಕಮ್ಮ ಇನ್ವಿಟೇಷನ್? ಅದಿಲ್ದಿದ್ರು ನಾನು ಬರ್ತೀನಿ. ಒಂದು ವೇಳೆ ನಾನು ಬರೆದಿದ್ರು ನನ್ನ ಮಗನಾದ್ರೂ ಕಳಿಸ್ತೀನಿ. ನಿಮ್ ಮಗನ್ ಕಳ್ಸ್ಕೊಡ್ತೀರಾ ಸರ್? ಹಾಗಾದ್ರೆ ನಾನು ಈಗಲೇ ಒಂದು ಇನ್ವಿಟೇಷನ್ ನಿಮ್ ಮಗನ್ ಕಳ್ಸ್ಕೊಡ್ತೀನಿ. ನೋಡಿ ಸರ್, ಇನ್ವಿಟೇಷನ್ ಇಲ್ಲದೆ ಯಾರು ಬರೋ ಹಾಗೆ ಇಲ್ಲ. ಏನಮ್ಮ, ಇನ್ವಿಟೇಷನ್ ಅಷ್ಟೊಂದು ಮುಖ್ಯನಾ? ಹೌದು ಸರ್, ಅದೇ ಮುಖ್ಯ. ಮರಿದೆ ಅದನ್ನ ಜೊತೆಲಿ ತಗೊಂಡು ಹೋಗು ಅಂತ ಹೇಳಿ ಸರ್. ಸರಿ ಅಮ್ಮ. ಹಲೋ, ಯಾರು? ನಾನು ಕಣ, ನಿಮ್ ಅಪ್ಪ ಮಾತಾಡ್ತಾ ಇರೋದು. ನೋಡಪ್ಪ, ನಮ್ ಲತಾ ಮದುವೆ ನಿಶ್ಚಿತಾರ್ಥದ ಇನ್ವಿಟೇಷನ್ ನನಗೆ ಬಂದಿದೆ. ಇನ್ನೊಂದು ಅರ್ಧ ಗಂಟೆಲಿ ನಿನಗೂ ಬರಬಹುದು. ಇನ್ವಿಟೇಷನ್ ಬಂದ್ರೆ ನನ್ನ ಹೆಂಡತಿ ಜೊತೆ ನಾನು ಹೋಗಿ ಬರ್ತೀನಿ. ಅದ್ ಸರಿ, ನಿಮ್ ಗಂಟೆ ಹೀಗಿದೆ? 2 ದಿವಸದಿಂದ ನನಗೆ ನೆಗಡಿ, ಕೆಮ್ಮು ಸ್ವಲ್ಪ ಜಾಸ್ತಿ ಆಗಿದೆ. ಡಾಕ್ಟರ್ ತೋರಿಸಿ ಔಷಧಿ ತಗೊಳ್ಳಿ. ನೋಡ, ಅದೆಲ್ಲ ಸರಿ ಹೋಗುತ್ತೆ. ಐ ಸೇ ಸ್ಟಾಪ್ ಇಟ್. ಡೋಂಟ್ ಲಾಫ್. ನಗಬೇಡ. ಆಗಿಲ್ಲ ಗಣೇಶ್, ನೀ ಸಂಕಟ ಪಡೋ ತರ ಹೆಣ್ಣನ್ನ ನಾನು ಹೆಂಡತಿಯಾಗಿ ಪಡಿಲಿಲ್ಲ.
ಗಣೇಶ್, ನಾನಿವತ್ತು ನಿಮ್ಮ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಮತ್ತೆ ಈ ಜನ್ಮದಲ್ಲಿ ನಾನು ನಿನ್ನನ್ನು ಮೀಟ್ ಮಾಡೋಲ್ಲ. ನಿನ್ ಜೊತೆಲಿ ಕಳೆದ ಈ 3 ದಿವಸನ ನಾನು ಯಾವತ್ತೂ ಮರೆಯಲ್ಲ. ನಾನು ನಿನಗೆ ಯಾವ ತರನಾದ್ರೂ ತೊಂದರೆ ಮಾಡಿದ್ರೆ ಗಣೇಶ್, ನನಗೆ ಟೈಮ್ ಆಗೋಯ್ತು. ನಾನು ನನ್ನ ಹೆಂಡತಿ ನಿಶ್ಚಿತಾರ್ಥಕ್ಕೆ ಹೋಗ್ತೀನಿ. ಅಲ್ಲಿ ನಿನಗೋಸ್ಕರ ಪೊಲೀಸ್ನವರು ಕಾಯ್ತಾ ಇರ್ತಾರೆ. ಅದು ನನಗೆ ಚೆನ್ನಾಗಿ ಗೊತ್ತಿದ್ದೆ ಹೋಗ್ತಾ ಇದ್ದೀನಿ. ಪರವಾಗಿಲ್ಲ, ಭಾರಿ ಚಾಣಕ್ಯ. ಎಲ್ಲ ಪ್ಲಾನ್ ಮಾಡೇ ಇಟ್ಕೊಂಡ್ಬಿಟ್ಟಿದೀಯಾ. ಅಲ್ಲ, ನೀನ್ ಇಲ್ಲಿಂದ ಹೋದ್ಮೇಲೆ ನಾನು ಪೊಲೀಸ್ಗೆ ಫೋನ್ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಗಣೇಶ್, ನೀನು ಕುಡಿದಿಯಲ್ಲ ಹಾಲು, ಅದ್ರಲ್ಲಿ ನಾನು ನಿದ್ದೆ ಮಾತ್ರೆ ಹಾಕಿದ್ದೆ. ನೀನು ಬೆಳಗ್ಗೆ ಬೇಗ ಎದ್ಬಿಡ್ತೀಯ ಅಂತ ಸ್ವಲ್ಪ ಧಾರಾಳವಾಗಿ ಹಾಕಿದ್ದೆ. ಓಹ್ ಗಾಡ್. ಗಣೇಶ್, ನೀನ್ ಈಗ ಮಲಗಿದ್ರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಎದ್ದೇಳ್ತೀಯ. ಎದ್ದ ತಕ್ಷಣ ಇದುವರೆಗೂ ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತ್ಬಿಡು. ನಾನು ಕೈ ಹಿಡಿದಿರೋ ಕೆಲಸ ಗೆಲುವೋ ಸೋಲೋ ಅಂತ ನಾಳೆ ಬೆಳಗ್ಗೆ ಪೇಪರ್ ನೋಡಿ ತಿಳ್ಕೊ. ಗುಡ್ ಬೈ. ಇನ್ನೂ ರೆಡಿ ಆಗ್ಲಿಲ್ವಾ? ಈಗಲೇ ಲೇಟ್ ಆಯ್ತು. ಇದು 5 ನಿಮಿಷ, ಬಂದ್ಬಿಟ್ಟೆ. ಇನ್ವಿಟೇಷನ್ ಇಲ್ಲಿ ಕಾಣ್ತಾನೆ ಇಲ್ವಲ್ಲ? ಮಣಿ, ನಾನು ಯಾರು ಹೋಗ್ಬೇಕಾಗಿದ್ದ ಫಂಕ್ಷನ್ಗೆ ನಾನು ನಿನ್ನ ಹೆಂಡತಿ ಹೋಗ್ತೀವಿ. ಅಲ್ಲಿ ನನ್ನ ಇನ್ವಿಟೇಷನ್ ಇಲ್ಲದೆ ಎದುರು ನೋಡ್ತಾ ಇರ್ತಾರೆ. ಆದ್ರೆ ಈಗ ನನ್ನ ಹತ್ರ ಇನ್ವಿಟೇಷನ್ ಇದೆ, ಜೊತೆಲಿ ಒಂದು ಹೆಣ್ಣು ಇದೆ. ಏನ್ರಿ ಇದೆಲ್ಲ? ಹೌದು, ಅವನೇನ್ ಕೇಳ್ತೀಯ? ನಾನು ಹೇಳ್ತಾ ಇದ್ದೀನಿ, ನೀನ್ ನನ್ನ ಜೊತೆಲಿ ಬರ್ತೀಯ ಅಲ್ಲಿಗೆ. ಮಣಿ, 1.5 ಗಂಟೆ ಮಾತ್ರ. ಆಮೇಲೆ ನಿನ್ನ ಹೆಂಡತಿ ಜೋಪಾನವಾಗಿ ಇಲ್ಲಿಗೆ ಬಂದು ತಲುಪ್ತಾಳೆ. ಒಂದ್ರೆ ಬರ್ಲಿಲ್ಲ ಅಂದ್ರೆ ನೀನು ಪೊಲೀಸಿಗೆ ಫೋನ್ ಮಾಡ್ಬೋದು. ಅದಕ್ಕೆ ಮುಂಚೆ ಮಾಡಿದ್ರೆ ಪೊಲೀಸ್ ಬರುತ್ತೆ, ನಿನ್ನ ಹೆಂಡತಿ ಬರೋಲ್ಲ. ಇದನ್ನು ಬಿಟ್ರೆ ಬೇರೆ ದಾರಿ ನನಗೂ ಇಲ್ಲ, ನಿನಗೂ ಇಲ್ಲ. ನೋ ಚಾಯ್ಸ್. ಕಾರ್ಕಿಯಲ್ಲಿ ನೋಡು, ನೀನ್ ನನ್ನ ಜೊತೆಲಿ ಫಂಕ್ಷನ್ ಯಾವ ರೀತಿ ನಡ್ಕೋತೀಯ ಅನ್ನೋದ್ರ ಮೇಲೆ ನಿನ್ನ ಪ್ರಾಣ ನಿಂತಿದೆ. ಜ್ಞಾಪಕ ಇಟ್ಕೋ, ಬಿ ಕೇರ್ಫುಲ್. ಮಿಕ್ಕಿದ್ದೆಲ್ಲ ಕಾರ್ಲ್ ಹೇಳ್ತೀನಿ. ಕಮ ರಾಜನ್, ಫ್ಯಾಮಿಲಿ ಫ್ರೆಂಡ್. ತುಂಬಾ ಜನ ಸೇರಿದ್ದಾರೆ. ಹಲೋ. ಹಲೋ ಸರ್. ಹಲೋ. ಹೌ ಆರ್ ಯು?
An apple a day drives the doctor away. ಏನ್ ಇನ್ಸ್ಪೆಕ್ಟರ್ ಸ್ವಲ್ಪ ಸೀರಿಯಸ್ನೆಸ್ ಇಲ್ವಲ್ಲ ನಿಮ್ಗೆ? ಪ್ರೋಗ್ರಾಮ್ ಮುಗಿತಾ ಬಂತು, ಇನ್ನು ಕಿರಣ್ ಕಾಣಲಿಲ್ಲ. Let's wait and see. ಮಿಸ್ ಮೋಹನ್ ನಾ ಬರ್ಲಾ? ಸ್ವಲ್ಪ ತಿದ್ದೋಗಿ. ಇಲ್ಲ, ಕ್ಲಿನಿಕ್ ನಲ್ಲಿ ಸ್ವಲ್ಪ ಕೆಲಸ ಇದೆ, ಬೇಗ ಬಂದು. ಓಕೆ, ನಾ ಬರ್ಲಾ? ಥ್ಯಾಂಕ್ ಯು. ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ನಿಮ್ಗೆ ಯಾವ ತೊಂದರೆನೂ ಆಗದೆ ಇರಬೇಕಾದ್ರೆ ನಾನು ಹೇಳ್ದಾಗೆ ನಡ್ಕೋಬೇಕು. ಸರಿ. ಕೀಪ್ ಇನ್ ಮೈಂಡ್. ಕಮ್ ಆನ್. ಈ ತರ ನಡಿಬಾರ್ದು. ಹಲೋ ವಾಣಿ. ಹಲೋ. ಯಾಕೆ ನಿಮ್ಮ ಯಜಮಾನ್ರು ಬರ್ಲಿಲ್ಲ? ಅವರಿಗೆ ಮೈಕ್ ಸರಿಲ್ಲ. ಇವ್ರ್ಯಾರಂತ ಹೇಳಲೇ ಇಲ್ಲ. ಇವ್ರು ನಮ್ಮ ಅಣ್ಣ. ಮೊನ್ನೆ ತಾನೇ ಊರಿಂದ ಬಂದ್ರು. ಮತ್ತೆ ಲತಾ, ಇವಾಗ ನಾನು ನಿನ್ ಕೊಂದು ಬಿಟ್ರೆ ಆಮೇಲೆ ನಾನು ಯಾರು ಅಂತ ತಿಳಿದೆ ನೀನ್ ಸತ್ತೋಗ್ತೀಯ. ಇವಾಗ ನೀನ್ ಸಾಯ್ಬಾರ್ದು. ಇಲಿ ಬೆಕ್ರಾಟ ಈಗ ತಾನೇ ಶುರು ಮಾಡಿದ್ದೀನಿ. ಬನ್ನಿ. ಪ್ಲೀಸ್ ನೋಟ್ ದಟ್ ಇನ್ಸ್ಪೆಕ್ಟರ್. ಓಕೆ ಇನ್ಸ್ಪೆಕ್ಟರ್, ತಪ್ಪಿಸ್ಕೊಂಡು ಹೋದ್ ಕಿರಣ್ 3 ದಿವಸದಿಂದ ಎಲ್ಲೋಗಿರ್ಬೋದು? ಅದೇ ಗೊತ್ತಾಗ್ತಲ್ಲ ನೋಡಿ. ಕಿರಣ್ ತುಂಬಾ ಬುದ್ಧಿವಂತ. ಇಲ್ಲಿ ನಡೆಯೋ ಫಂಕ್ಷನ್ ಪೇಪರ್ ಅಲ್ಲಿ ಓದ್ಬಿಟ್ಟು ತನ್ನ ದ್ವೇಷ ಅಂತ ತಡ್ಕೊಂಡು ಇಲ್ಲಿ ಬಂದೇ ಇಲ್ಲ ನೋಡಿ. ಹಾಗಾದ್ರೆ ಅವನಿಲ್ಲಿ ಬರೋದೇ ಇಲ್ಲ ಅಂತೀರಾ? ಇಲ್ಲಿ ಸಂದರ್ಭ ನೋಡಿದ್ರೆ ಬರೋಲ್ಲ ಅನ್ಸುತ್ತೆ. ನೀವು ಬಂದು ಸಂತೋಷ. ಬಾಯ್. What happened? Something wrong with my car. It's all right. Come with me. ಮನೆ ಬಿಡ್ತೀನಿ. Thank you. Come on. Kulkarni? Yes, sir. I suspect something. Start ಮಾಡಿ ನೋಡಿ. Bitch. Cheaters, follow me.
ಲತಾ ನಡ್ಸ್ಕೊಡೋದ ನನ್ನ ಹಸ್ಬೆಂಡ್ ನ ಕಟ್ಟಿ ಹಾಕಿ ನನ್ನ ಹೇಳ್ಕೊಂಡ್ ಬಂದ ಸರ್. ಕಾನ್ಸ್ಟೇಬಲ್ ಸರ್ ಇವ್ರನ್ನ ಕರ್ಕೊಂಡೋಗಿ ಮನೆಗೆ ಸರ್. ಯೋಧನ್ಯ ಯಾವ ಕಡೆ ಹೋದ? ಆ ಕಡೆ. ಫಾಲೋ ಮೀ. ಲತಾ 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 ನಾನು ಇನ್ಸ್ಪೆಕ್ಟರ್. Take it easy. Take it easy. Take it easy. Nothing wrong with you. Calm down. ಲತಾ ಲತಾ ಮೋಹನ್ ಲತಾನ್ ಕರ್ಕೊಂಡೋಗಿ ವಿಲ್ ಕಮ್ ಅಂಡ್ ಜಾಯಿನ್. ಗೋ ಕಮ್. ಲತಾ ಡಾಕ್ಟರ್ ಫೋನ್ ಮಾಡ್ಲಾ? ಮೋಹನ್ ನಾವ್ ಈ ಸಮಯದಲ್ಲಿ ಎಂಗೇಜ್ಮೆಂಟ್ ಇಟ್ಕೋಬಾರ್ದಾಗಿತ್ತು. ಈಗ ಆಗಿದ್ದೆಲ್ಲ ನೆನ್ಸ್ಕೊಟ್ರೆ ನನ್ ಮೈಯೆಲ್ಲ ನಡುಗುತ್ತೆ. ನೀನು ಯೋಚನೆ ಮಾಡ್ಬೇಡ ಲತಾ, ನಿನ್ಗೀಗ ಬೇಕಾಗಿರೋದು ರೆಸ್ಟ್. ಡ್ರೆಸ್ ಚೇಂಜ್ ಮಾಡಿ ರೆಸ್ಟ್ ತಗೋ.
ಒಂದೇ ಮನೇಲಿ ಒಬ್ಬನೇ ಕಳ್ಳ ಒಂದೇ ದಿವಸದಲ್ಲಿ 2 ಸಲ ಕದೆಯಕ್ ಬರಲ್ಲ. ಪ್ಲೀಸ್ ಕಮ್ ಅಂಡ್ ರಿಲ್ಯಾಕ್ಸ್. ನಿನಗಿನ್ನೊಬ್ಬ ಗಂಡ, ನಿನಗಿನ್ನೊಂದು ಮದುವೆ, ಮತ್ತೊಂದು ಬದುಕಬೇಕಾ?